ಗುಡ್ ಮಾರ್ನಿಂಗ್ ಮಾಸ್ಟರ್ಸ್, ಎಲ್ಲರಿಗೂ ಶುಭೋದಯ. ಪತ್ರಿಜಿಯವರ ದಿವ್ಯ ಮಾರ್ಗದರ್ಶನದೊಂದಿಗೆ ಲಲಿತಾ ಪವಾರ್ ಮೇಡಮ್ ಅವರು ಹಮ್ಮಿಕೊಂಡಿರುವಂತಹ 108 ದಿನದ ಧ್ಯಾನ ಮಹಾಯಜ್ಞಕ್ಕೆ ಮೌನ ಉಪವಾಸ ಸಹಿತ ಧ್ಯಾನವನ್ನ 1.5 ಗಂಟೆಗಳ ಕಾಲ ಧ್ಯಾನವನ್ನ ಬೆಳಗ್ಗೆ ಜಾವ ನಮ್ಮೆಲ್ಲರ ಕೈಲಿ ಮಾಡಿಸ್ತಾ ಇದ್ದಾರೆ. ಗ್ರೂಪ್ ಅಲ್ಲಿ ತುಂಬಾ ಎನರ್ಜಿಸ್ ಇದೆ ಮಾಸ್ಟರ್ಸ್, ಎಲ್ಲರೂ ಜಾಯಿನ್ ಆಗ್ತಾ ಇದ್ದೀರಾ ಟೈಮಿಗೆ ಕರೆಕ್ಟ್ ಆಗಿ. ನಿಮಗೆಲ್ಲರಿಗೂ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಈ ದಿನ ಧ್ಯಾನಕ್ಕೆ ನಾವು ಸುಸ್ವಾಗತವನ್ನ ಬಯಸ್ತಾ ಇದೀವಿ. ಮೇಡಮ್, ನಿಮಗೂ ಕೂಡ ಈ ದಿನದ ಧ್ಯಾನಕ್ಕೆ ಸ್ವಾಗತ. ಈ ದಿನದ ಧ್ಯಾನವನ್ನ ಶುರು ಮಾಡೋಣ ಮಾಸ್ಟರ್ಸ್. ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಕೈಗಳನ್ನ ಹೀಗೆ ಕ್ರಾಸ್ ಮಾಡ್ಕೋಬೇಕು. ನಿನ್ನೆ ಯಾರು ಕೇಳ್ತಾ ಇದ್ರು ನನಗೆ, ಸೊ ಹಾಗಾಗಿ ಹೇಳ್ತಾ ಇದೀನಿ. ಕೈಗಳನ್ನ ಹೀಗೆ ಕ್ರಾಸ್ ಮಾಡ್ಕೊಂಡು ಬೆರಳೊಳಗೆ ಬೆರಳನ್ನ ಹಾಕೊಂಡು ಕೈ ಕ್ರಾಸ್ ಮಾಡ್ಕೊಂಡು ತೊಡೆ ಮೇಲೆ ಆರಾಮಾಗಿ ಇಟ್ಕೊಳ್ಳೋದು, ಕಾಲ್ ಕ್ರಾಸ್ ಮಾಡಿ ಕುತ್ಕೊಳ್ಳೋದು ಮಾಸ್ಟರ್ಸ್. ಅಷ್ಟೇ, ಹಗುರವಾಗಿ ಕಣ್ಣು ಮುಚ್ಚೋದು. ಯಾವುದೇ ರೀತಿಯಾದಂತಹ ಆಲೋಚನೆ ಬೇಡ. ಮೇಡಮ್ ಗೈಡ್ ಮಾಡ್ತಾ ಇರ್ತಾರೆ. ಎಷ್ಟು ಸಾಧ್ಯ ಆದ್ರೆ ಅಷ್ಟು ಕೇಳಿಸ್ಕೊಳ್ಳಿ. ಸಾಧ್ಯ ಆಗ್ಲಿಲ್ಲ, ನಾವು ಧ್ಯಾನಕ್ಕೆ ಹೊರಟೋಗ್ಬಿಟ್ವಿ, ನಿದ್ದೆ ಬಂತು ಅಂದ್ರೂ ಏನು ತೊಂದರೆ ಆಗೋದಿಲ್ಲ ಮಾಸ್ಟರ್ಸ್. ನೀವು ಮತ್ತೆ ಈ ರೆಕಾರ್ಡಿಂಗ್ ಇರುತ್ತೆ, PMC SSK ನಲ್ಲಿ ಈ ರೆಕಾರ್ಡಿಂಗ್ ಇರುತ್ತೆ, ಮತ್ತೆ ಇದನ್ನ ಹಾಕೊಂಡು ಕೇಳ್ಬೋದು ಮಾಸ್ಟರ್ಸ್. ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಕನ್ನಡಕ ಹಾಕೊಂಡಿದ್ರೆ ತೆಗೆದ್ಬಿಡಿ. ಹಗುರವಾಗಿ ಕಣ್ಮುಚ್ಚಿ. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಾವೆಲ್ಲ ಧ್ಯಾನಕ್ಕೆ ಕೂತ್ಕೊಳ್ಳೋಣ ಫ್ರೆಂಡ್ಸ್. ಎರಡು ಕೈಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಮುಚ್ಚಿ. ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ. ಒಳ ಹೋಗುವ ಉಸಿರು ಮತ್ತು ಹೊರಬರುವ ಉಸಿರನ್ನು ನಾವು ಗಮನಿಸ್ತಾ ಇರೋಣ. ಸ್ಥಿರ ಸುಖಾಸನದಲ್ಲಿ ನಾವು ಕೂತ್ಕೊಳ್ಳೋಣ. ಶರೀರದ ಅಂಗಗಳು ಯಾವುದು ಕೂಡ ಬಿಗಿಯಾಗಿ ಇಟ್ಕೋಬಾರ್ದು. ನಮ್ಮ ಕಣ್ಣು ಕೂಡ ತುಂಬ ಟೈಟಾಗಿ ನಾವು ಮುಚ್ಕೋಬಾರ್ದು. ಹಗುರವಾಗಿ ಕಣ್ಣು ಮುಚ್ಚಬೇಕು. ನಮ್ಮ ಶರೀರ ಎಲ್ಲ ನಾವು ಫ್ರೀಯಾಗಿ ಬಿಡೋಣ. ನಾವು ಸಹಜವಾಗಿ ಯಾವ ರೀತಿ ಕೂತ್ಕೊಂಡಿರ್ತೀವಿ ಅದೇ ರೀತಿಯೇ ನಾವು ಕೂತ್ಕೊಳ್ಳೋಣ. ಕೈ ಬೆರಳುಗಳನ್ನು ಕ್ರಾಸ್ ಮಾಡೋಣ, ಕಾಲು ಕ್ರಾಸ್ ಮಾಡೋಣ. ಚೇರ್ ಮೇಲೆ ಕೂತ್ಕೊಂಡವರು ಎರಡೂ ಕಾಲುಗಳನ್ನು ಕ್ರಾಸ್ ಮಾಡಬೇಕು. ಕೆಳಗಡೆ ಕೂತ್ಕೊಂಡ್ರೆ ಊಟಕ್ಕೆ ಕೂತ್ಕೊಳ್ತೀವಲ್ವ, ಚಕ್ಕುಮುಕ್ಕಿ ಹಾಕ್ಕೊಂಡು ಆ ರೀತಿ ನಾವು ಕೂತ್ಕೋಬೇಕು. ಮತ್ತು ನಾವು ಈ ರೀತಿ ಚಕ್ಕುಮುಕ್ಕಿ ಹಾಕ್ಕೊಂಡು ಕೂತ್ಕೊಂಡಾಗ ಕಾಲು ಏನಾದರೂ ಜೋಮ್ ಹಿಡ್ಕೊಂಡ್ರೆ ಅದನ್ನು ನಾವು ಚಾಚಿ ಕೂಡ ಕೂತ್ಕೋಬೋದು. ಕಾಲು ಎರಡೂ ಚಾಚಿ ಒಂದರ ಮೇಲೆ ಒಂದು ಕ್ರಾಸ್ ಆಗಿ ಇಟ್ಟು ಕಣ್ಣು ಮುಚ್ಚಿ ಗಮನಿಸ್ತಾ ಇರಬೇಕು ಫ್ರೆಂಡ್ಸ್. ಇದು ಧ್ಯಾನಕ್ಕೆ ಕೂತ್ಕೊಳ್ಳುವಂಥ ಪದ್ಧತಿ. ನಾವು ಏನೇ ಮಾತಾಡಿದ್ರೂ ಕೂಡ ನಮ್ಮ ಮನೆಯಲ್ಲಿ ಆ ಪದ್ಧತಿ ಇದೆ, ಹೀಗೆ ಮಾಡೋದು ಪದ್ಧತಿ ಇದೆ ಅಂಥೇಳಿ ನಾವೆಲ್ಲ ಹೇಳ್ತಾ ಇರ್ತೀವಲ್ವ. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಕಣ್ಣು ಮುಚ್ಚಿ ಉಸಿರಾಟವನ್ನೇ ಗಮನಿಸ್ತಾ ಇರೋದೇ ಈ ಧ್ಯಾನದ ಪದ್ಧತಿ. ನಾವು ಹೀಗೆ ಕೂತ್ಕೋಬೇಕು.
ಇಂಪಾದ ಸಂಗೀತವನ್ನು ಕೇಳ್ತಾ ಕೇಳ್ತಾ ನಾವು ಉಸಿರನ್ನೇ ಗಮನಿಸ್ತಾ ಮನಸ್ಸನ್ನು ಶೂನ್ಯ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಮನಸ್ಸನ್ನು ಶೂನ್ಯ ಮಾಡ್ಕೊಳ್ಳೋದೇ ಧ್ಯಾನದ ಸ್ಥಿತಿ. ಯಾವುದು ಕೂಡ ಯೋಚನೆ ಬೇಡ ಫ್ರೆಂಡ್ಸ್. ಆರಾಮಾಗಿ ನಾವು ಕೂತ್ಕೊಳ್ಳೋಣ. ಯೋಚನೆಗಳ ಹಿಂದೆ ಹೋಗೋದು ಬೇಡ. ನಮ್ಮ ಜೊತೆಗೆ ನಾವಿರೋದು ನಾವು ಅಭ್ಯಾಸ ಮಾಡಬೇಕು. ಪ್ರತಿದಿನ ನಾವು ಅಭ್ಯಾಸ ಮಾಡಬೇಕು. ದಿನಾಲೂ ಕೂಡ ನಾವು ಅಭ್ಯಾಸ ಮಾಡಬೇಕು. ಉಸಿರನ್ನೇ ಗಮನಿಸೋದನ್ನು ನಾವು ಅಭ್ಯಾಸ ಮಾಡ್ತಾ ಇರಬೇಕು. ಯೋಚನೆಯನ್ನು ಮಾಡೋದು, ಯೋಚನೆಗಳನ್ನು ಮಾಡ್ತಾ ಅದ್ರ ಹಿಂದೆನೇ ಹೋಗೋದು, ಮತ್ತು ಯೋಚನೆಗಳು ಬರ್ತಾ ಇರತ್ತೆ, ಅದ್ರ ಹಿಂದೆ ನಾವು ಹೋಗಬಾರ್ದು. ಮತ್ತು ನಾವು ಉಸಿರಾಟವನ್ನೇ ಗಮನಿಸ್ತಾ ಇರಬೇಕು ಫ್ರೆಂಡ್ಸ್. ನಾವು ಹೀಗೆ ಅಭ್ಯಾಸ ಮಾಡಬೇಕು. ಯೋಚನೆ ನಮಗೆಲ್ಲೋ ಕರ್ಕೊಂಡು ಹೋಗ್ತಾ ಇರತ್ತೆ. ಮತ್ತು ಆ ಯೋಚನೆಗೆ ನಾವು ಉಸಿರಿನ ಜೊತೆಗೆ ನಮ್ಮ ಮನಸ್ಸಿಗೆ ಉಸಿರಿನ ಜೊತೆಗೆ ಕೂಡಿಸ್ಬೇಕು. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ನಮಗೆ ಎಲ್ಲೋ ಕರ್ಕೊಂಡು ಹೋಗುತ್ತೆ. ಮತ್ತೆ ಕರ್ಕೊಂಡು ಬರಬೇಕು. ಕೂತ್ಕೋ ಉಸಿರಿನ ಜೊತೆಗೆ ಅಂತೇಳಿ ಕುಂದಿರಿಸ್ಬೇಕು. ಉಸಿರಿನ ಜೊತೆಗೆ ಈ ಮನಸ್ಸನ್ನು ಕೂಡಿಸಬೇಕು. ಹೀಗೆ ನಾವು ಪ್ರತಿದಿನ ಇದನ್ನು ಅಭ್ಯಾಸ ಮಾಡ್ತಾನೆ ಇರಬೇಕು. ಮನಸ್ಸು ಅಷ್ಟು ಸುಲಭವಾಗಿ ನಮ್ಮ ಮಾತು ಕೇಳೋದಿಲ್ಲ ಫ್ರೆಂಡ್ಸ್. ಯಾಕೆಂದರೆ ನಾವು ಹುಟ್ಟಿದಾಗಲಿಂದನೂ ಕೂಡ, ಜನ್ಮಾಂತರಗಳಿಂದನೂ ಕೂಡ, ಹುಟ್ಟಿದಾಗಲಿಂದನೂ ಕೂಡ ಆ ಮನಸ್ಸು ಏನು ಹೇಳುತ್ತೆ ಅದನ್ನು ಮಾಡೋದನ್ನು ನಮಗೆ ಅಭ್ಯಾಸ ಆಗಿಬಿಟ್ಟಿದೆ. ಆ ಮನಸ್ಸು ಈ ಶರೀರಕ್ಕೆ ಆಳ್ತಾ ಇದೆ. ಅದನ್ನು ಅಷ್ಟು ಸುಲಭವಾಗಿ ಅದರ ಒಂದು ಸ್ಥಿತಿಯನ್ನು ಅದು ಬಿಟ್ಕೊಡೋದಿಲ್ಲ. ಈ ಶರೀರಕ್ಕೆ ನಾನೇ ಒಡೆಯ ಅಂಥೇಳಿ ಅದು ಅಷ್ಟು ಸುಲಭವಾಗಿ ಅದು ನಮಗೆ ಬಿಡೋದಿಲ್ಲ. ಎಲ್ಲೋ ಕರ್ಕೊಂಡು ಹೋಗ್ತಾ ಇರತ್ತೆ, ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇರತ್ತೆ. ಈ ಶರೀರಕ್ಕೆ ಮಾಡಬಾರ್ದನ್ನೆಲ್ಲ ಮಾಡಿಸ್ತಾ ಇರತ್ತೆ. ಏನೇನೋ ತೋರಿಸ್ತಾ ಇರತ್ತೆ, ಏನೇನೋ ಹೇಳ್ತಾ ಇರತ್ತೆ. ಪ್ರಾಪಂಚಿಕವಾಗಿರೋದು. ನಾವು ಆ ಮನಸ್ಸಿನ ಹಿಂದೆನೇ ಹೋಗಿ ಅದೇ ಸತ್ಯ ಅಂತೇಳಿ ಅಂದ್ಕೊಂಡು ಆ ಮನಸ್ಸು ಏನು ಹೇಳ್ತೆ, ಏನು ತೋರಿಸತ್ತೆ ಹಾಗೇ ಈ ಶರೀರ ಮಾಡ್ತಾ ಇರತ್ತೆ.
ಆ ಮನಸ್ಸು ತುಂಬ ಸ್ಟ್ರಾಂಗ್ ಆಗಿದೆ. ಅಷ್ಟು ಸುಲಭವಾಗಿ ಸತ್ಯದ ಮಾರ್ಗಕ್ಕೆ ಅದು ಬರೋದಕ್ಕೆ ನಮಗೆ ಕೊಡೋದಿಲ್ಲ. ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಅದು ಬಿಡೋದಿಲ್ಲ, ನಮ್ಮ ಮನಸ್ಸು ಬಿಡೋದಿಲ್ಲ. ಧರ್ಮವನ್ನು ತಿಳ್ಕೊಳ್ಳೋದಕ್ಕೆ ನಮ್ಮ ಮನಸ್ಸು ಬಿಡೋದಿಲ್ಲ. ಅಹಿಂಸೆಯ ಎಲ್ಲಿ ನಾವು ಜೀವಿಸೋದಕ್ಕೆ ನಮ್ಮ ಮನಸ್ಸು ನಮಗೆ ಬಿಡೋದಿಲ್ಲ. ಅಷ್ಟೊಂದು ಸ್ಟ್ರಾಂಗ್ ಆಗಿದೆ ಆ ಮನಸ್ಸು. ನಮಗೆ ಆ ಮನಸ್ಸು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇದ್ದರೂ ಕೂಡ ನಾವು ಉಸಿರಿನ ಜೊತೆಗೆ ಇದ್ದಾಗ ಮೆಲ್ಲನೆ ಆ ಮನಸ್ಸು ಉಸಿರಿನ ಜೊತೆಗೆ ನಾವು ಇರೋದನ್ನು ಅಭ್ಯಾಸ ಮಾಡಿದಾಗ, ಉಸಿರು ಎಂಬ ಗುರುವಿನ ಜೊತೆಗೆ ನಾವಿದ್ದಾಗ ಆ ಎಲ್ಲೋ ಹೋಗ್ತಾ ಇರೋ ಮನಸ್ಸಿಗೆ ನಾವು ನಮ್ಮ ಶರೀರ ಎಲ್ಲಿದೆ, ನಮ್ಮ ಉಸಿರಾಟ ಎಲ್ಲಿದೆ, ಅಲ್ಲಿ ಕರ್ಕೊಂಡು ಬರುವಂಥ ಶಕ್ತಿ ನಾವು ಪಡ್ಕೊಳ್ತೀವಿ. ಎಲ್ಲೋ ಕರ್ಕೊಂಡು ಹೋಗ್ತಾ ಇರುವಂಥ ಮನಸ್ಸಿಗೆ ನಾವು ಹೇಳ್ತೀವಿ, ಅಲ್ಲಿಗೆ ಹೋಗೋದು ಬೇಡ, ಬಾ ಇಲ್ಲೇ ಉಸಿರಿನ ಜೊತೆಗೆ ಕೂಡಿರು ಅಂಥೇಳಿ ನಾವಂಥ ಒಂದು ಶಕ್ತಿಯನ್ನು ನಾವು ಪಡ್ಕೊಳ್ತೀವಿ. ಎಲ್ಲೋ ಹೋಗ್ತಾ ಇರೋ ಮನಸ್ಸಿಗೆ ಕರ್ಕೊಂಡು ಬರೋವಂಥ ಶಕ್ತಿಯನ್ನು ನಾವು ಪಡ್ಕೊಳ್ತೀವಿ ಫ್ರೆಂಡ್ಸ್ ಈ ಧ್ಯಾನದಲ್ಲಿ. ಧ್ಯಾನ ಮಾಡದೇ ಇದ್ದರೆ ಆ ಮನಸ್ಸು ಎಲ್ಲಿ ಕರ್ಕೊಂಡು ಹೋಗ್ತಾ ಇರುತ್ತೆ ಅಲ್ಲಿ ಹೋಗ್ತಾ ಇರುತ್ತೆ. ಆ ಮನಸ್ಸು ಏನು ಹೇಳ್ತಾ ಇರುತ್ತೆ ಈ ಶರೀರದಿಂದ ನಾವು ಮಾಡ್ತಾ ಇರ್ತೀವಿ ಕರ್ಮವನ್ನು. ಎಲ್ಲಿವರೆಗೂ ನಾವು ಧ್ಯಾನ ಮಾಡೋದಿಲ್ವೋ ಅಲ್ಲಿವರೆಗೂ ನಮಗೆ ವಿವೇಕ ಅನ್ನೋದು ಬರೋದಿಲ್ಲ, ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅಂಥೇಳಿ. ಯಾಕೆಂದರೆ ಮನಸ್ಸಿನ ಜೊತೆಗೆ ನಾವಿದ್ದೀವಿ, ಮನಸ್ಸಿನ ಜೊತೆಗೆ ಈ ಶರೀರ ಇದ್ದು ಮನಸ್ಸು ಏನು ಹೇಳ್ತಾ ಇದೆ ಅದು ಮಾಡ್ತಾ ಇದೆ ಈ ಶರೀರ. ಮನಸ್ಸಿನ ಹಿಂದೆ ನಾವು ಹೋಗೋದಲ್ಲ, ಆ ಮನಸ್ಸಿಗೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ನಾವು ಕೂಡಿಸ್ಬೇಕು, ಬೆರೆತೋಗ್ಬೇಕು ನಾವು. ಈ ರೀತಿ ನಮಗೆ ಪದೇ ಪದೇ ಆಗ್ತಾನೆ ಇರುತ್ತೆ. ಮನಸ್ಸು ಎಲ್ಲೋ ಕರ್ಕೊಂಡು ಹೋಗ್ತಾನೆ ಇರುತ್ತೆ, ಏನೇನೋ ಯೋಚನೆಗಳನ್ನು ನಾವು ಮಾಡ್ತಾನೆ ಇರ್ತೀವಿ. ಧ್ಯಾನಕ್ಕೆ ಕೂತ್ಕೊಂಡಾಗ ನಾವು ಎಲ್ಲವನ್ನು ಕೂಡ ನಾವು ಮರ್ತು ಬಿಡಬೇಕು. ನಾವು ಶೂನ್ಯ ಸ್ಥಿತಿಯನ್ನು ಪಡ್ಕೋಬೇಕು. ಅದೇ ಧ್ಯಾನದ ಸ್ಥಿತಿ. ಯೋಚನೆ ನಮಗೆ ಎಲ್ಲೋ ಕರ್ಕೊಂಡೋದ್ರೂ ಕೂಡ ಮತ್ತೆ ಅದನ್ನು ಉಸಿರಿನ ಜೊತೆಗೆ ನಾವು ಒಂದು ಮಾಡಿಸ್ಬೇಕು. ಉಸಿರಿನ ಜೊತೆಗೆ ನಾವು ಒಂದು ಮಾಡಿಸ್ಬೇಕು ಆ ಮನಸ್ಸಿಗೆ. ಹೀಗೇ ನಾವು ಅಭ್ಯಾಸ ಮಾಡ್ತಾ ಇದ್ದರೆ ನಮ್ಮ ಮನಸ್ಸನ್ನು ಶೂನ್ಯ ಮಾಡ್ಕೊಳ್ತೀವಿ ಫ್ರೆಂಡ್ಸ್. ನಮ್ಮ ಮನಸ್ಸಿನ ಹಿಂದೆ ಹೋಗಬಾರ್ದು. ಮನಸ್ಸಿಗೆ ನಾವು ಕರ್ಕೊಂಡು ಬರಬೇಕು. ಎಲ್ಲೋ ಹೋಗ್ತಾ ಇರುವ ಮನಸ್ಸಿಗೆ ನಾವು ಕರ್ಕೊಂಡು ಬರಬೇಕು. ಆ ಶಕ್ತಿಯನ್ನು ನಾವು ಪಡ್ಕೋಬೇಕು. ಮನಸ್ಸು ನಮ್ಮ ಮಾತು ಕೇಳೋ ಥರ ನಾವು ಸಾಧನೆಯನ್ನು ಮಾಡಬೇಕು. ಇಷ್ಟು ದಿನ ಮನಸ್ಸಿನ ಮಾತನ್ನು ನಾವು ಕೇಳಿದ್ದೀವಿ, ಮನಸ್ಸಿನಿಂದನೇ ನಾವು ಎಲ್ಲ ಕರ್ಮಗಳನ್ನು ಮಾಡ್ತಾ ಇದ್ದೀವಿ ಅಂತೇಳಿ ನಮಗೆ ಇವಾಗ ಅರಿವಿಗೆ ಬಂದಿದೆ. ಅರಿವಿಗೆ ಬಂದ ಮೇಲೇನೂ ಕೂಡ ಆ ಮನಸ್ಸು ಬಿಡೋದಿಲ್ಲ. ಅದು ಏನು ಕಣ್ಣು ಮುಚ್ಕೊಂಡು ಕೂತ್ಕೊಳ್ತೀಯ, ಎದ್ದೇಳು,
ಎಷ್ಟೋ ಕೆಲಸಗಳನ್ನು ಪ್ರಾಪಂಚಿಕ ಒಂದು ಕೆಲಸಗಳನ್ನು ಮಾಡೋದಿದೆ. ಏನಿಲ್ಲಿ ಕಣ್ಣು ಮುಚ್ಕೊಂಡು ಕೂತ್ಕೊಳ್ತೀಯ, ಎದ್ದೇಳು ಅಂತೇಳಿ ನಮಗೆ ಮನಸ್ಸು ಎಬ್ಬಿಸ್ತಾ ಇರತ್ತೆ, ಕೂತ್ಕೊಳ್ಳೋದಿಕ್ಕೆ ಕೊಡೋದಿಲ್ಲ. ನಾವು ಉಸಿರನ್ನೇ ಗಮನಿಸ್ತಾ ಇದ್ದರೆ ನಾವು ಮನಸ್ಸಿನ ಮಾತನ್ನು ಕೇಳೋದಿಲ್ಲ. ಮನಸ್ಸಿಗೆ ಹೇಳ್ತೀವಿ, ನಿಂದು ಏನೇ ಕೆಲಸ ಇದ್ರೂ ಕೂಡ ನನ್ನ ಕೆಲಸ ಉಸಿರಾಟವನ್ನು ಗಮನಿಸೋದು ಅಂಥೇಳಿ. ನಾನು ಇವಾಗ ನಿನ್ನ ಹಿಂದೆ ಬರೋದಿಲ್ಲ, ನನ್ನ ಉಸಿರಾಟ ಜೊತೆಗೆ ನಾನು ಇರ್ತೀನಿ, ನೀನು ಕೂಡ ಇಲ್ಲೇ ಕೂತ್ಕೋ ಅಂಥೇಳಿ ನಾವು ಮನಸ್ಸಿಗೆ ನಾವು ಮಾತಾಡೋದನ್ನು ನಾವು ಕಲ್ತ್ಕೊಳ್ತೀವಿ. ಈ ಅರಿವು ನಮಗೆ ಇಷ್ಟು ಯಾಕೆ ಬರಲಿಲ್ಲ, ಇಷ್ಟು ವರ್ಷ ಆದ್ರೂ ಕೂಡ ನಮ್ಗೆ ಯಾಕೆ ಬರಲಿಲ್ಲ, ಇಷ್ಟು ಜನ್ಮಗಳಾದ್ರೂ ಕೂಡ ನಮ್ಗೆ ಯಾಕೆ ಬರಲಿಲ್ಲ? ಯಾಕೆ ಅಂದರೆ ನಮಗೆ ಹೇಳ್ಕೊಡೋರು, ತಿಳಿಸ್ಕೊಡೋದು ಇರಲಿಲ್ಲ. ಉಸಿರು ಎಂಬ ಗುರುವಿನ ಜೊತೆಗೆ ನಾವಿದ್ದು ಮನಸ್ಸನ್ನು ನಾವು ನಮ್ಮ ಮಾತು ಕೇಳೋ ಥರ ನಾವು ಮಾಡಬೇಕು, ಈ ರೀತಿ ಸಾಧನೆಯನ್ನು ಮಾಡಬೇಕು ಅಂಥೇಳಿ ನಮಗೆ ಯಾರೂ ಕೂಡ ಹೇಳ್ಕೊಳ್ಳಿಲ್ಲ. ಹಾಗಾಗಿ ನಾವು ಮಾಡಿರಲಿಲ್ಲ. ಇವಾಗ ನಮ್ಮ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ಮನಸ್ಸಿನ ಹಿಂದೆ ಹೋಗಬೇಡಿ, ಎಲ್ಲೋ ಕರ್ಕೊಂಡು ಹೋಗ್ಬಿಡತ್ತೆ. ಆ ಮನಸ್ಸಿನಿಂದ ಬಂದಂತಹ ಯೋಚನೆಗಳಿಂದ ನಾವು ಏನೆಲ್ಲ ಮಾಡ್ತಾ ಇದ್ದೀವಿ ಅದಕ್ಕೆ ದುಃಖಕ್ಕೆ, ಕಷ್ಟಕ್ಕೆ ಕಾರಣ ನಾವು ಮಾಡ್ತಾ ಇರೋ ಮನಸ್ಸಿನ ಮಾತು ಕೇಳಿ ಮಾಡ್ತಾ ಇರುವಂಥ ಕರ್ಮನೇ ನಮಗೆ ದುಃಖಕ್ಕೆ ಕಾರಣ ಆಗಿದೆ. ಆ ಮನಸ್ಸನ್ನು ಉಸಿರಿನ ಜೊತೆಗೆ ಕೂಡಿಸಿ ಉಸಿರನ್ನೇ ಗಮನಿಸ್ತಾ ಇರಿ. ಉಸಿರು ಎಂಬ ಗುರುವಿನ ಜೊತೆಗೆ ಹೆಚ್ಚು ಹೆಚ್ಚು ಸಾಧನೆಯನ್ನು ಮಾಡಿ ನಿಮ್ಮನ್ನು ನಾವು ತಿಳ್ಕೊಳ್ಳಿ ಅಂಥೇಳಿ ನಮ್ಮ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ನಮಗೆಲ್ಲ ಕೂಡ ಇದನ್ನು ತಿಳಿಸ್ಕೊಟ್ಟಿದ್ದಾರೆ. ಯಾವುದು ಕೂಡ ಯೋಚನೆ ಬೇಡ ಫ್ರೆಂಡ್ಸ್, ಯೋಚನೆಗಳ ಹಿಂದೆ ಹೋಗೋದು ಬೇಡ. ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ಮರೆತು ಬಿಡೋಣ, ನಾವೆಲ್ಲವೂ ಕೂಡ ನಾವು ಮರೆತು ಬಿಡೋಣ. ಆರಾಮಾಗಿ ನಾವು ಉಸಿರನ್ನೇ ನಾವು ಗಮನಿಸ್ತಾ ಇರೋಣ ಫ್ರೆಂಡ್ಸ್. ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಯಾವುದೂ ಕೂಡ ಬೇಡಿಕೆಗಳನ್ನು ಕೂಡ ನಾವು ಇಟ್ಕೊಂಡು ಕೂತ್ಕೋಬಾರ್ದು. ನಮ್ಮ ಸಮಸ್ಯೆಗಳು ಇದೆ ಅಂಥೇಳಿ ಆ ಸಮಸ್ಯೆ ಪರಿಹಾರ ಮಾಡ್ಕೋಬೇಕು ಈ ಧ್ಯಾನದ ಮುಖಾಂತರ ಅಂಥೇಳಿ ನಾವು ಹೇಳಿ ಕೂತ್ಕೊಳ್ಳೋದಲ್ಲ. ಧ್ಯಾನಕ್ಕೋಸ್ಕರನೇ ನಾವು ಧ್ಯಾನಕ್ಕೆ ಕೂತ್ಕೋಬೇಕು. ಉಸಿರನ್ನು ಗಮನಿಸೋದಕ್ಕೋಸ್ಕರ, ಉಸಿರಿನ ಜೊತೆಗೆ ಇರೋದನ್ನು ಅಭ್ಯಾಸ ಮಾಡೋದಕ್ಕೋಸ್ಕರ ನಾವು ಧ್ಯಾನಕ್ಕೆ ಕೂತ್ಕೋಬೇಕು. ನಾವು ಧ್ಯಾನಕ್ಕೋಸ್ಕರ
ನಾವು ಈ ಸಮಯವನ್ನು ನಾವು ಇಡಬೇಕು. ಈ 1 ಗಂಟೆಗಳ ಕಾಲ ನಮಗೋಸ್ಕರ ನಮ್ಮ ಉಸಿರನ್ನು ಗಮನಿಸೋದ ಅಭ್ಯಾಸ ಮಾಡೋದಕ್ಕೋಸ್ಕರ. ನಮಗೇನೋ ಒಂದು ಸಮಸ್ಯೆ ಬಂದಿದೆ ಅಂಥೇಳಿ ಆ ಸಮಸ್ಯೆ ಪರಿಹಾರ ಆಗಲಿ ಅಂಥೇಳಿ ನಾವು ಧ್ಯಾನಕ್ಕೆ ಕೂತ್ಕೊಳ್ಳೋದಲ್ಲ. ನಾವು ನಿಸ್ವಾರ್ಥದಿಂದ ನಾವು ಧ್ಯಾನವನ್ನು ಮಾಡೋಣ. ಶ್ರದ್ಧೆಯಿಂದ ನಾವು ಧ್ಯಾನವನ್ನು ಮಾಡೋಣ. ಯಾವುದೂ ಕೂಡ ನಮಗೆ ಯೋಚನೆ ಬೇಡ. ನಾನು ಶ್ರೀಮಂತ, ನಾನು ಬಡವ, ನಾನು ಮುಸ್ಲಿಂ, ನಾನು ಹಿಂದೂ, ನಾನು ಕ್ರಿಶ್ಚಿಯನ್ ಅಂಥೇಳಿ ಈ ರೀತಿ ನಾವು ಯಾವುದು ಕೂಡ ಅಂದ್ಕೊಂಡು ಕೂತ್ಕೊಳ್ಳೋದು ಬೇಡ. ನಾನು ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಯಾವುದೇ ಒಂದು ಜಾತಿಯ ಯವರು ನಾವಾಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಜೈನ ಆಗಿರಲಿ, ನಮ್ಮನ್ನು ನಾವು ಮರ್ತು ಬಿಡೋಣ. ಧ್ಯಾನಕ್ಕೆ ಕೂತ್ಕೊಂಡಾಗ ಕೇವಲ ಉಸಿರಾಟವನ್ನೇ ನಾವು ಗಮನಿಸ್ತಾ ಇರೋಣ. ನಾನು ತುಂಬ ಶ್ರೀಮಂತ, ನಾನು ತುಂಬ ಬಡವರು, ಅಕ್ಷರ ಜ್ಞಾನ ಇರೋರು, ಅಕ್ಷರ ಜ್ಞಾನ ಇಲ್ಲದೆ ಇರೋರು, ಈ ರೀತಿ ನಮಗೆ ಯಾವುದು ಕೂಡ ಭೇದ ಭಾವ ಇಲ್ಲ. ನನಗೇನೂ ಕೂಡ ಬರೋದಿಲ್ಲ, ಅಥವಾ ನನಗೆಲ್ಲ ಕೂಡ ಗೊತ್ತು. ಈ ರೀತಿ ನಮ್ಗೆ ಯಾವುದು ಕೂಡ ಬೇಡ ಫ್ರೆಂಡ್ಸ್. ನಾವು ಉಸಿರಾಟವನ್ನು ಗಮನಿಸ್ತಾ ಇರೋಣ. ಉಸಿರು ಎಲ್ರಿಗೂ ಕೂಡ ಕಲಿಸ್ಕೊಡತ್ತೆ. ಭೇದ ಭಾವ ಇಲ್ಲ. ಆ ಜಾತಿ ಈ ಜಾತಿ, ಆ ಕುಲ ಈ ಕುಲ ಅಂಥೇಳಿ ಯಾವುದು ಕೂಡ ಬಡವ ಶ್ರೀಮಂತರ, ಅಕ್ಷರಜ್ಞಾನ ಇರೋರು, ಅಕ್ಷರಜ್ಞಾನ ಇಲ್ಲದೆ ಇರೋರು, ಅವಿದ್ಯಾವಂತರಿಗೆ ಕಲಿಸ್ಕೊಡೋದಿಲ್ಲ. ವಿದ್ಯಾವಂತರಿಗೆ ಮಾತ್ರ ನಾನು ಕಲಿಸ್ಕೊಡ್ತೀನಿ ಅಂತೇಳಿ ನಮ್ಮ ಉಸಿರು ಯಾವತ್ತೂ ಕೂಡ ಯಾರಿಗೂ ಕೂಡ ಭೇದ ಭಾವ ಮಾಡೋದಿಲ್ಲ. ಎಲ್ರಿಗೂ ಕೂಡ ಸರಿಸಮಾನವಾಗಿ ಯಾರು ಸಾಧನೆಯನ್ನು ಮಾಡ್ತಾ ಇರ್ತಾರೆ ಅವ್ರಿಗೆ ಮುಂದೆ ಆತ್ಮಜ್ಞಾನವನ್ನು ತಿಳಿಸ್ಕೊಡ್ತಾ ಇರತ್ತೆ, ಮುಂದೆ ಕರ್ಕೊಂಡು ಹೋಗ್ತಾ ಇರತ್ತೆ. ಎಂಥವರೇ ಆಗಿರಲಿ, ಸಾಧನೆಯನ್ನು ಮಾಡೋರು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಇರಲಿ, ಯಾವ ಜಾತಿನೇ ಇರಲಿ, ನಾವು ಮಾಡ್ಕೊಂಡಿದ್ದೀವಿ ಅದು ಜಾತಿ. ಉಸಿರಿಗೆ ಯಾವ ಜಾತಿನೂ ಇಲ್ಲ. ಜಾತಿ ಭೇದನೇ ಇಲ್ಲ. ಬಡವರು ಶ್ರೀಮಂತರು ಅನ್ನೋದು ಭೇದ ಇಲ್ಲ. ವಿದ್ಯಾವಂತರು ಅವಿದ್ಯಾವಂತರು ಅನ್ನೋದು ಭೇದ ಭಾವ ಇಲ್ಲ. ಎಲ್ಲರೂ ಕೂಡ ಈ ಧ್ಯಾನ ಮಾಡಬಹುದು, ಯಾರು ಬೇಕಾದರೂ. ವಯಸ್ಸಿನಲ್ಲಿ ಕೂಡ ಚಿಕ್ಕವರು, ದೊಡ್ಡವರು, ವೃದ್ಧರು ಅಂತೇಳಿ ಯಾರಿಗೂ ಕೂಡ ಭೇದ ಭಾವ ಇಲ್ಲ. ಎಲ್ಲ ವಯಸ್ಸಿನವರು ಕೂಡ ಈ ಧ್ಯಾನವನ್ನು ಮಾಡಬಹುದು. ಇವಾಗ ಈ ಜನ್ಮದಲ್ಲಿ ಮುಸ್ಲಿಂ ಅವರ ಮನೆತನದಲ್ಲಿ ಹುಟ್ಟಿದ್ದೀವಿ, ಧ್ಯಾನಕ್ಕೆ ಬಂದಿದ್ದೀವಿ ಅಂದರೆ ನಮ್ಮ ಉಸಿರು ಎಂಬ ಗುರು ಏನು ಹೇಳತ್ತೆ ಅಂದರೆ, ನೋಡಿ ನೀನು ಒಂದು ಜನ್ಮದಲ್ಲಿ ಹಿಂದೂ ಆಗಿ ಕೂಡ ಹುಟ್ಟಿದ್ಯಾ, ಒಂದು ಜನ್ಮದಲ್ಲಿ ಕ್ರಿಶ್ಚಿಯನ್ ಆಗಿ ಕೂಡ ನೀನು ಹುಟ್ಟಿದ್ಯಾ.
ಒಂದು ಜನ್ಮದಲ್ಲಿ ನೀನು ಜೈನವರು ಆಗಿರೂ ಕೂಡ ಹುಟ್ಟಿದೀಯ. ನಮ್ಮ ಉಸಿರು ಎಂಬ ಗುರು ನಮಗೆ ತಿಳಿಸ್ಕೊಡತ್ತೆ. ಹಾಗಾಗಿ ನಾನು ಮುಸ್ಲಿಮು, ನಾನು ಹಿಂದೂ, ನಾನು ಕ್ರಿಶ್ಚಿಯನ್ನು ಆ ರೀತಿ ಅಂದ್ಕೊಂಡು ನಾವು ಮಾಡಬೇಕು ಮಾಡಬಾರ್ದು ಅಂಥೇಳಿ ಈ ರೀತಿ ಡೌಟ್ ಇಟ್ಕೊಂಡು ಏನಾಗತ್ತೋ ಏನು ಅಂಥೇಳಿ ಭಯದಿಂದ ಧ್ಯಾನ ಮಾಡೋದಿಲ್ಲ. ಎಲ್ರಿಗೂ ಕೂಡ ಈ ಧ್ಯಾನ, ಉಸಿರು ಎಂಬ ಗುರು ಆತ್ಮಜ್ಞಾನವನ್ನು ಎಲ್ರಿಗೂ ಕೂಡ ತಿಳಿಸ್ಕೊಡತ್ತೆ. ಭೇದ ಭಾವ ಅನ್ನೋದು ಇಲ್ಲವೇ ಇಲ್ಲ. ನಾವು ಏನು ಭೇದ ಭಾವದಿಂದ ನಾವು ಜೀವಿಸ್ತಾ ಇದ್ದೀವಿ ಅದರಿಂದ ಹೊರಗಡೆ ಬರ್ತೀವಿ, ಅದರಿಂದ ನಾವು ಮುಕ್ತರಾಗ್ತೀವಿ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ. ಆ ಜಾತಿ ಈ ಜಾತಿ ಅನ್ನೋದೇ ಈ ರೀತಿ ದೌರ್ಜನ್ಯಗಳು ನಡೀತಾ ಇರೋದು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತೇಳಿ, ನಮ್ಮ ಜಾತಿನೇ ಹೆಚ್ಚು, ನಿಮ್ಮ ಜಾತಿನೇ ಹೆಚ್ಚು ಅಂತೇಳಿ. ಯಾಕೆ ದೌರ್ಜನ್ಯಗಳು ನಡೀತಾ ಇದೆ? ನಮ್ಮ ಜಾತಿನೇ ಹೆಚ್ಚು ಅಂತೇಳಿ. ಉಸಿರು ಯಾವ ಜಾತಿ? ಈ ಗಾಳಿ ಯಾವ ಜಾತಿ? ಈ ನೀರು ಯಾವ ಜಾತಿ? ನಾವು ಕುಡಿತಾ ಇರುವಂಥ ನೀರು ಯಾವ ಜಾತಿ? ಈ ರೀತಿ ನಾವು ಉಸಿರಾಟವನ್ನು ಗಮನಿಸ್ತಾ ಇದ್ದರೆ ನಾವು ಈ ಭೇದ ಭಾವವನ್ನು ಅವರು ಹೆಚ್ಚು ನಾವು ಕಡಿಮೆ ಅಂತೇಳಿ ಏನು ನಾವು ಜೀವಿಸ್ತಾ ಇದ್ದೀವಿ ಅದರಿಂದ ನಾವು ಹೊರಗಡೆ ಬರ್ತೀವಿ. ನಾವು ಹೀಗೆ ಮಾಡಬೇಕು, ನಾವು ಈ ಜಾತಿಯವರು ನಾವು ಹೀಗೆ ಮಾಡಬೇಕು, ಅವ್ರ ಜಾತಿಯವರು ಅವ್ರು ಅಲ್ಲೇ ಇರಬೇಕು, ಅವ್ರು ಕಡಿಮೆ ಜಾತಿ, ನಾವು ಹೆಚ್ಚಿನ ಜಾತಿ, ನಮ್ಮದು ಹೆಚ್ಚಿನ ಒಂದು ಜಾತಿ. ಉಸಿರು ಹೆಚ್ಚಿನ ಜಾತಿಯವರಿಗೆ ಒಂದು ಥರ ಉಸಿರಾಟವನ್ನು ಆಗ್ತಾ ಇರುತ್ತೆ, ಕಡಿಮೆ ಜಾತಿಯವರಿಗೆ ಒಂಥರ ಉಸಿರಾಟವನ್ನು ನಡೀತಾ ಇರತ್ತೇನು? ಎಲ್ರಿಗೂ ಕೂಡ ಒಂದೇ ರೀತಿ ಉಸಿರಾಟವನ್ನೇ ನಡೀತಾ ಇರುತ್ತೆ. ಅದೇ ಗಾಳಿನೇ ಎಲ್ಲರೂ ಕೂಡ ತಗೊಳ್ತಾ ಇರ್ತಾರೆ. ನಾವು ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ ನಾವು ಇದು ಜಾತಿ ಮತ ಅಂಥೇಳಿ ಶ್ರೀಮಂತರು ಬಡವರು ವಿದ್ಯಾವಂತರು ಅವಿದ್ಯಾವಂತರು ಅಂಥೇಳಿ ಇಲ್ಲಿ ಏನು ಭೇದ ಭಾವವನ್ನು ಇಟ್ಕೊಂಡು ನಾವು ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಇದು ಯಾವುದು ಕೂಡ ನಾವು ಏನು ಕೂಡ ತಗೊಂಡೋಗೋದಿಲ್ಲ. ಈ ಜಾತಿ ಮತ, ಈ ಶ್ರೀಮಂತರು ಬಡತನ ಯಾವುದು ಕೂಡ ನಾವು ಏನು ಕೂಡ ತಗೊಂಡೋಗೋದಿಲ್ಲ. ಎಲ್ಲವೂ ಕೂಡ ನಾವು ಅಜ್ಞಾನದಿಂದ ನಾವು ಜೀವಿಸ್ತಾ ಇದ್ದೀವಿ ಅಂಥೇಳಿ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದಾಗ ಈ ಅರಿವು ನಮಗೆ ಬರುತ್ತೆ. ನಾವು ಎಷ್ಟೇ ಶ್ರೀಮಂತರಾಗಿದ್ರೂ ಕೂಡ ನಾವು ಅದನ್ನು ಯಾವುದು ಕೂಡ ನಾವು ತಗೊಂಡು ಹೋಗೋದಕ್ಕಾಗೋದಿಲ್ಲ. ನಾವು ಎಷ್ಟೋ ಒಂದು ದೊಡ್ಡ ಒಂದು ಕೆಲಸವನ್ನು ಮಾಡಿದ್ದೀವಿ, ಹೆಸರನ್ನು ನಾವು ಸಂಪಾದನೆ ಮಾಡಿದ್ದೀವಿ ಅಂತ ಆ ಹೆಸರನ್ನು ನಮ್ಮ ಜೊತೆಗೆ ನಾವು ತಗೊಂಡೋಗೋದಕ್ಕಾಗೋದಿಲ್ಲ. ಎಲ್ಲವೂ ಕೂಡ ನಾವು ಇಲ್ಲೇ ಬಿಟ್ಟು ಹೋಗೋದು ಅನ್ನೋದು ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ ನಮ್ಮ ಗುರು ನಮಗೆ ತಿಳಿಸ್ಕೊಡ್ತಾ ಇರತ್ತೆ. ನಾವು ಎಲ್ಲವನ್ನೂ ಕೂಡ ಮರೆತು ನಾವು ಧ್ಯಾನಕ್ಕೆ ಕೂತ್ಕೊಳ್ಳೋಣ ಫ್ರೆಂಡ್ಸ್. ನನ್ನನ್ನೇ ನಾನು ಮರೆತು ಉಸಿರು ಎಂಬ ಗುರುವಿನ ಜೊತೆಗೆ ಇರೋಣ. ಎಲ್ಲವನ್ನೂ ಕೂಡ ನಾವು ಮರೆತು ಬಿಡೋಣ.
ಕೇವಲ ನಾನು ಒಂದು ಆತ್ಮ, ಸರ್ವಾತ್ಮದಿಂದ ಬಂದಂಥ ಈ ಜೀವಾತ್ಮ, ನಾನು ಕೇವಲ ಆತ್ಮ ಅಂಥೇಳಿ ನಮ್ಮ ಉಸಿರು ಎಂಬ ಗುರು ನಮಗೆ, ನಾವು ಇವಾಗ ಹೆಣ್ಣಿನ ಜನ್ಮವನ್ನು ತಗೊಂಡು ಬಂದಿದ್ರೆ ನಾನು ಒಂದು ಹೆಣ್ಣು ಅಂತ ಅಂದ್ಕೊಳ್ತೀವಿ, ನಾವು ಗಂಡಿನ ಜನ್ಮವನ್ನು ತಗೊಂಡು ಬಂದಿದ್ರೆ ನಾವು ಗಂಡು ಅಂತ ಹೇಳ್ತೀವಿ. ಆದರೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ ಕೇವಲ ನಾವು ಆತ್ಮ ಪದಾರ್ಥ ಅಂಥೇಳಿ ನಮಗೆ ತಿಳಿಸ್ಕೊಡತ್ತೆ. ಸರ್ವಾತ್ಮದಿಂದ ಬಂದಂಥ ಈ ಜೀವಾತ್ಮ, ನಾವು ಆತ್ಮದ ಸ್ಥಿತಿಯಲ್ಲೇ ನಾವು ಜೀವಿಸ್ಬೇಕು. ಯಾವ ಜಾತಿ ಭೇದ ಇಲ್ಲ, ಹೆಣ್ಣು ಗಂಡು ಅನ್ನೋದು ಭೇದ ಭಾವ ಇಲ್ಲ, ಕೇವಲ ಒಂದು ಆತ್ಮಸ್ಥಿತಿ. ಈ ಒಂದು ಜನ್ಮದಲ್ಲಿ ನಾನು ಒಂದು ಹೆಣ್ಣಿನ ಜನ್ಮವನ್ನು ತಗೊಂಡಿದ್ದೀನಿ, ಎಷ್ಟೋ ಜನ್ಮದಲ್ಲಿ ನಾನು ಗಂಡಿನ ಜನ್ಮವನ್ನು ಕೂಡ ನಾನು ತಗೊಂಡಿದ್ದೀನಿ. ನಾನು ಎಲ್ಲವನ್ನೂ ಕೂಡ ಅದನ್ನು ನೋಡ್ಕೊಂಡಿದ್ದೀನಿ. ಈ ಸತ್ಯ ನನಗೆ ಯಾವಾಗ ತಿಳಿದಿದೆ? ನನ್ನ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ. ಈ ಸತ್ಯ ನನಗೆ ತಿಳಿಲಿಲ್ಲ ಅಂದರೆ ನಾನು ಈ ರೀತಿ ನಾನು ಯಾರಿಗೂ ಕೂಡ ಹೇಳ್ತಾ ಇರಲಿಲ್ಲ. ಯಾರು ಹೇಳ್ತಾರೆ? ಸತ್ಯವನ್ನು ತಿಳ್ಕೊಂಡವರೇ ಇದನ್ನು ಹೇಳೋದು. ನಾನು ಒಂದು ಆತ್ಮ ಪದಾರ್ಥ, ಆತ್ಮದ ಸರ್ವಾತ್ಮದಿಂದ ಬಂದಂಥ ಒಂದು ಜೀವಾತ್ಮ. ನನ್ನ ಪಾತ್ರವನ್ನು ನಾನು ಇಲ್ಲಿ ಮಾಡೋದಕ್ಕೆ ಬಂದಿದ್ದೀನಿ ಅಷ್ಟೇ. ಈ ಶರೀರವನ್ನು, ಒಂದು ಹೆಣ್ಣಿನ ಒಂದು ಶರೀರವನ್ನು ತಗೊಂಡು, ಗಂಡಿನ ಒಂದು ಶರೀರವನ್ನು ತಗೊಂಡು, ಮುಸ್ಲಿಂ ಅವ್ರ ಮನೆತನದಲ್ಲಿ ಹುಟ್ಟೇ ಆಗಲಿ, ಹಿಂದೂ ಮನೆತನದಲ್ಲಿ ಹುಟ್ಟೇ ಆಗಲಿ, ಮರಾಠಿಯವ್ರ ಮನೆತನದಲ್ಲಿ ಹುಟ್ಟಿ ಅನುಭವವನ್ನು ತಗೊಳ್ಳೋದಕ್ಕೆ, ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ನಾವು ಬಂದಿದ್ದೀವಿ ಅಷ್ಟೇ. ನಾವು ಪಾತ್ರವನ್ನು ಇಲ್ಲಿ ಮಾಡೋದಕ್ಕೆ ಬಂದಿದ್ದೀವಿ. ಬ್ರಾಹ್ಮಣರ ಮನೆತನದಲ್ಲಿ ಹುಟ್ಟಿ, ಪ್ರತಿಯೊಬ್ಬರ ಒಂದು ಮನೆತನದಲ್ಲಿನೂ ಹುಟ್ಟಿ ನಾವು ಅನುಭವದ ಜ್ಞಾನವನ್ನು ನಾವು ಪಡ್ಕೊಂಡಿರ್ತೀವಿ. ಎಷ್ಟೋ ಜನಕ್ಕೆ ಮೋಸ ಮಾಡಿ ನಾವು ಅನುಭವ ಪಡ್ಕೊಂಡಿರ್ತೀವಿ. ಎಷ್ಟೋ ಜನ ನಮಗೆ ಮೋಸ ಮಾಡಿರ್ತಾರೆ. ಆ ಅನುಭವವನ್ನು ಕೂಡ ನಾವು ಪಡ್ಕೊಳ್ತೀವಿ. ಅನುಭವದಿಂದ ಜ್ಞಾನವನ್ನು ನಾವು ಪಡ್ಕೊಳ್ತೀವಿ. ಯಾರು ಆತ್ಮದ ಸ್ಥಿತಿಯಲ್ಲಿ ಜೀವಿಸ್ತಾ ಇರ್ತಾರೋ ಅವರು ಯಾವಾಗಲೂ ಕೂಡ ಯಾವ ಸ್ಥಿತಿಯಲ್ಲಿನೂ ಕೂಡ ದುಃಖ ಪಡೋದಿಲ್ಲ. ನನಗೆ ಮೋಸ ಆಗಿದೆ ಅಂತೇಳಿನೂ ಕೂಡ ದುಃಖ ಪಡೋದಿಲ್ಲ. ನಾವು ಚಿತ್ತವೃತ್ತಿಯನ್ನು ನಾವು ಶೂನ್ಯ ಮಾಡ್ಕೋಬೇಕು. ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ಆವಾಗಲೇ ನಾವು ಆತ್ಮದ ಸ್ಥಿತಿಯಲ್ಲಿ ಜೀವಿಸೋದಕ್ಕೆ ಸಾಧ್ಯ ಆಗತ್ತೆ. ಚಿತ್ತವೃತ್ತಿಯನ್ನು ಶೂನ್ಯ ಮಾಡಿಕೊಂಡಾಗಲೇ ನಾವು ಮುಕ್ತಿಯನ್ನು ಪಡಿತೀವಿ. ಯಾವುದರಿಂದ ಮುಕ್ತಿ? ನಮ್ಗೆ ಯಾವ ಒಂದು ಸಮಸ್ಯೆ ಇದೆಯೋ ಅದರಿಂದ ಮುಕ್ತಿಯನ್ನು ನಾವು ಪಡಿತೀವಿ. ಯಾವ ಒಂದು ಪಾತ್ರವನ್ನು ಮಾಡೋದಕ್ಕೆ ಬಂದಿದ್ದೀವಿ ಆ ಪಾತ್ರವನ್ನು ನಾವು ಸರಿಯಾಗಿ ಮಾಡಿ ಅದರಿಂದ ನಾವು ಮುಕ್ತಿಯನ್ನು ಪಡಿತೀವಿ.
ಈ ಜೀವಾತ್ಮ ಎಲ್ಲ ಕಾಲಮಾನದಲ್ಲಿನೂ ಕೂಡ ಇದೆ. ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ, ಕಲಿಯುಗದಲ್ಲಿ, ಈ ಸತ್ಯಯುಗದಲ್ಲಿನೂ ಕೂಡ ಜೀವಿಸ್ತಾ ಇದೆ. ಎಲ್ಲ ಒಂದು ಯುಗದ ಒಂದು ಜ್ಞಾನ ಕೂಡ ಈ ಆತ್ಮಕ್ಕೆ ಇರುತ್ತೆ. ಯಾಕೆಂದ್ರೆ ನಾವು ಸರ್ವಾತ್ಮದಿಂದ ಬಂದಂತ ಈ ಜೀವಾತ್ಮ ಯಾವಾಗ ನಾವು ಚಿತ್ತ ವೃತ್ತಿಯನ್ನ ಶೂನ್ಯ ಮಾಡ್ಕೊಳ್ತೀವಿ, ನಾವು ಸರ್ವಾತ್ಮದ ಜೊತೆಗೆ ನಾವು ಬೆರೆತು ನಾವು ಕಲ್ತ್ಕೊಳ್ತೀವಿ. ಹೇಗೆ ನಮ್ಮ ಮನಸ್ಸು ಉಸಿರಿನ ಜೊತೆಗೆ ನಾವು ಬೆರೆತು ಕೂಡಿಸ್ತೀವೋ ಹಾಗೆ ಈ ಜೀವಾತ್ಮ ಸರ್ವಾತ್ಮದ ಜೊತೆಗೆ ಕೂಡ್ಕೊಂಡಿರತ್ತೆ, ಕಲ್ತ್ಕೊಳ್ತಾ ಇರತ್ತೆ. ಮನಸ್ಸು ಉಸಿರಿನ ಜೊತೆಗೆ ಇದ್ದು ಹೇಗೆ ಕಲ್ತ್ಕೊಳ್ಳುತ್ತೋ ಹಾಗೇ ಇದನ್ನೇ ಅಭ್ಯಾಸ ಮಾಡ್ತಾ ಮಾಡ್ತಾ ಈ ಸತ್ಯವನ್ನು ತಿಳ್ಕೊಂಡಾಗ ಈ ಜೀವಾತ್ಮ ಆ ಸರ್ವಾತ್ಮದ ಜೊತೆಗೆ ಬೆರೆತ್ಕೊಳ್ಳತ್ತೆ, ಅಲ್ಲಿ ಕೂಡಿರತ್ತೆ. ಜೀವಾತ್ಮ ಸರ್ವಾತ್ಮದ ಜೊತೆಗೆ ಕೂಡಿ ಎಲ್ಲವನ್ನೂ ಕೂಡ ಕಲ್ತ್ಕೊಳ್ತಾ ಇರತ್ತೆ. ಆಗ ಈ ಸತ್ಯವನ್ನು ಗೊತ್ತಾಗತ್ತೆ ನಮಗೆ. ಯಾರು ಹೇಳ್ತಾರೆ ಈ ಸತ್ಯವನ್ನ? ಯಾರು ಅನುಭವದಿಂದ ತಿಳ್ಕೊಂಡಿರ್ತಾರೆ ಅವರೇ ಹೇಳ್ತಾರೆ. ಇಷ್ಟು ದಿನ ನಾನು ಯಾಕೆ ಹೇಳಿಲ್ಲ? ನನಗೆ ಗೊತ್ತಿರಲಿಲ್ಲ ಆ ಸತ್ಯವನ್ನ. ಇವಾಗ ಯಾಕೆ ಹೇಳ್ತಾ ಇದ್ದೀನಿ? ನನ್ನ ಮನಸ್ಸನ್ನ ಉಸಿರಿನ ಜೊತೆಗೆ ಕೂಡಿಸಿರೋದ್ರಿಂದ. ಈ ಅಭ್ಯಾಸ ನನಗೆ ಆದ್ಮೇಲೆ ನಾನು ಈ ಜೀವಾತ್ಮ, ನಾನು ಕೇವಲ ಒಂದು ಶರೀರ ಅಲ್ಲ, ನಾನು ಆತ್ಮ ಅಂತೇಳಿ ಈ ಆತ್ಮದ ಬಗ್ಗೆ ನಾನು ತಿಳ್ಕೊಳ್ಳೋದಕ್ಕೆ ಯಾವಾಗ ನಾನು ಪ್ರಯತ್ನ ಪಟ್ಟೋ, ನನ್ನ ಉಸಿರು ಎಂಬ ಗುರುವಿನ ಜೊತೆಗಿದ್ದು ಈ ಜೀವಾತ್ಮ ಆ ಸರ್ವಾತ್ಮದ ಜೊತೆಗೂ ಕೂಡ ಇದೆ. ಹೇಗೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದು ಮನಸ್ಸು ಕಲಿತಾ ಇದೆಯೋ ಹಾಗೆ ಈ ಜೀವಾತ್ಮ ಸರ್ವಾತ್ಮದ ಜೊತೆಗೆ ಕೂಡಿ ಕಲಿತಾ ಇದೆ. ನಾವು ಯಾವುದು ಕೂಡ ಯೋಚನೆಗಳನ್ನು ಇಟ್ಕೊಂಡು ನಾವು ಧ್ಯಾನಕ್ಕೆ ಕೂತ್ಕೊಳ್ಳೋದು ಬೇಡ ಫ್ರೆಂಡ್ಸ್. ನಾವು ಮನಸ್ಸನ್ನು ಶೂನ್ಯ ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡೋದಕ್ಕೆ ನಾವು ಧ್ಯಾನಕ್ಕೆ ಕೂತ್ಕೋಬೇಕು. ಕೇವಲ ನಾನು ಒಂದು ಆತ್ಮ, ಇಲ್ಲಿ ನಾನು ಪಾತ್ರವನ್ನು ಮಾಡೋದಕ್ಕೆ ಬಂದಿದ್ದೀನಿ. ಈ ಸತ್ಯವನ್ನೇ ನಾವು ತಿಳ್ಕೊಳ್ತಾ ಇರಬೇಕು. ನಾನು ಶ್ರೀಮಂತ, ನಾನು ಧ್ಯಾನ ಮಾಡೋದ್ರಿಂದ ನನಗೆ ಅವಮಾನ ಆಗತ್ತೆ ಅಂಥೇಳಿ ನಾವು ಈ ರೀತಿ ಕೂತ್ಕೊಂಡು ಯೋಚನೆಯನ್ನು ಮಾಡ್ತಾ ನಾವು ಧ್ಯಾನಕ್ಕೆ ಕೂತ್ಕೊಂಡ್ರೆ ನಾವು ಧ್ಯಾನದ ಸ್ಥಿತಿಯಲ್ಲಿ ನಾವು ಹೋಗೋದಿಲ್ಲ. ಮನಸ್ಸನ್ನು ನಾವು ಶೂನ್ಯ ಮಾಡ್ಕೊಳ್ಳೋದಿಲ್ಲ, ಚಿತ್ತ ವೃತ್ತಿಯನ್ನು ನಾವು ಶೂನ್ಯ ಮಾಡ್ಕೊಳ್ಳೋದಿಲ್ಲ. ನಮಗೆ ಯಾರೋ ಅವಮಾನ ಮಾಡ್ತಾರೋ ಏನೋ, ನಾನು ಈ ಊರಿಗೆ ಶ್ರೀಮಂತ, ನಾನು ಈ ರೀತಿ ಕಣ್ಮುಚ್ಚಿ ನಾವು ಕೂತ್ಕೊಳ್ಳೋದ್ರಿಂದನೇ ನನಗೆ ಅವಮಾನ ಅಂಥೇಳಿ ಈ ರೀತಿ ಯೋಚನೆ ಮಾಡೋರು ಯಾವತ್ತೂ ಕೂಡ ಆತ್ಮದ ಒಂದು ಸ್ಥಿತಿಯನ್ನು ತಿಳ್ಕೊಳ್ಳೋದಿಲ್ಲ, ಸತ್ಯವನ್ನು ತಿಳ್ಕೊಳ್ಳೋದಿಲ್ಲ. ಸಮಯ ಬೇಕಾಗತ್ತೆ. ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನೇ ನಾವು ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ.
ಕೆಲವರು ಹೇಳ್ತಾರೆ ಸಂಗೀತ ತುಂಬ ಚೆನ್ನಾಗಿ ಸಂಗೀತವನ್ನು ಕಲ್ತಿರ್ತಾರೆ, ಹೇಳ್ಕೊಡ್ತಾ ಇರ್ತಾರೆ. ಸಂಗೀತದಿಂದನೇ ನಮಗೆ ಮುಕ್ತಿ ಸಿಗತ್ತೆ. ಸಂಗೀತ ಹೇಳ್ಕೊಡೋದ್ರಿಂದ, ಸಂಗೀತ ಅಭ್ಯಾಸ ಮಾಡೋದ್ರಿಂದ. ಸಂಗೀತ ನಾವು ಏನೇ ಒಂದು ಅಭ್ಯಾಸ ಮಾಡಿದ್ರೂ ಕೂಡ ಅದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರುತ್ತೆ ಫ್ರೆಂಡ್ಸ್. ಸಂಗೀತವನ್ನು ನಾವು ಕೇಳ್ತಾ ಕೇಳ್ತಾ ನಾವು ಎಂಜಾಯ್ ಮಾಡ್ಬೋದು. ಆ ಸಂಗೀತವನ್ನು ಕೇಳ್ತಾ ಕೇಳ್ತಾ ನಾವು ಕುಣಿಬಹುದು. ನೃತ್ಯವನ್ನು ಮಾಡ್ಬೋದು. ಸಂಗೀತವನ್ನು ಕೇಳ್ತಾ ಕೇಳ್ತಾ ನಾವು ಎಂಜಾಯ್ ಮಾಡ್ಬೋದು, ಮನಸ್ಸು ಖುಷಿ ಪಡಿಸ್ಬೋದು. ಆದರೆ ಆ ಸಂಗೀತ ಮುಕ್ತಿಗೆ ಮಾರ್ಗವಲ್ಲ. ಕೇವಲ ಮನಸ್ಸು ಶಾಂತಗೊಳಿಸುತ್ತೆ, ಶರೀರವನ್ನು ನೃತ್ಯ ಮಾಡುತ್ತೆ ಸಂಗೀತವನ್ನು ಕೇಳ್ತಾ ಇದ್ದರೆ. ಅದನ್ನೇ ಮುಕ್ತಿ ಅಂತ ಎಷ್ಟೋ ಜನ ತಿಳ್ಕೊಂಡಿರ್ತಾರೆ. ಸಂಗೀತ ಕೇಳೋದ್ರಿಂದ ನಮ್ಮನ್ನು ನಾವು ಮರೆತೋಗ್ತೀವಿ. ಮನಸ್ಸು ಎಷ್ಟೋ ಆನಂದವಾಗಿರುತ್ತೆ, ಎಂಜಾಯ್ ಮಾಡುತ್ತೆ. ಮನಸ್ಸಿನ ಸ್ಥಿತಿ ಎಷ್ಟೋ ಒಂದು ಖುಷಿ ತರಿಸುತ್ತೆ ಆ ಒಂದು ಇಂಪಾದ ಸಂಗೀತವನ್ನು ಕೇಳ್ತಾ ಇರೋದ್ರಿಂದ. ಆದರೆ ನಾವು ಸತ್ಯವನ್ನು ನಾವು ತಿಳ್ಕೊಳ್ಳೋದಿಲ್ಲ ಫ್ರೆಂಡ್ಸ್. ನಮಗೆ ಮುಕ್ತಿ ಸಿಗಬೇಕು ಅಂದರೆ ನಾವು ಧ್ಯಾನ ಮಾಡಬೇಕು. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ನಾವು ಇರಬೇಕು. ಪ್ರತಿಯೊಂದರಿಂದನೂ ಕೂಡ ನಾವು ಮುಕ್ತಿಯನ್ನು ಪಡಿತೀವಿ, ಪ್ರತಿಯೊಂದರಿಂದನೂ ಕೂಡ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಾನ್ ಅವರು ಭಗವಾನ್ ಅರ್ಜುನಗೆ ಹೇಳಿರೋದು ಇದನ್ನೇ. ಮೊದಲು ನೀನು ಯೋಗಿಯಾಗಿ, ಅರ್ಜುನ ನೀನು ಫಸ್ಟು ನೀನು ಯೋಗಿಯಾಗು ಅಂಥೇಳಿ ಭಗವದ್ಗೀತೆಯಲ್ಲಿ ನಾನು ಓದಿಲ್ಲ, ಆದರೆ ಹೇಳಿರೋದನ್ನು ಕೇಳಿದ್ದೀನಿ. ಸ್ವಲ್ಪನೇ ನಾನು ಕಲ್ತ್ಕೊಂಡಿದ್ದೀನಿ ಇವಾಗ ಇತ್ತೀಚೆಗೆ. ಆದರೆ ಭಗವದ್ಗೀತೆಯಲ್ಲಿ ಏನಿದೆ ಅಂತೇಳಿ ನನಗೆ ಗೊತ್ತಿಲ್ಲ. ಆದರೆ ಭಗವದ್ಗೀತೆಯಲ್ಲಿ ಏನೂ ಕೂಡ ನಾನು ಓದದೇ ಇದ್ದರೂ ಕೂಡ ಭಗವದ್ಗೀತೆಯಲ್ಲಿ ಏನು ಅದರಲ್ಲಿ ಇದೆಯೋ ಆ ಜ್ಞಾನ ನನಗೆ, ಏನು ಕೂಡ ಓದದೇ ಇದ್ದರೂ ಕೂಡ ಆ ಜ್ಞಾನ ನನಗೆ, ಅದರಲ್ಲಿರುವಂಥ ಜ್ಞಾನ ನನಗೆ ಬರ್ತಾ ಇದೆ. ಹೇಗೆ ಬರ್ತಾ ಇದೆ ಅಂದರೆ, ನಾನು ನನ್ನ ಉಸಿರಿನ ಜೊತೆಗೆ ಇದ್ದು ನಾನು ಸಾಧನೆಯನ್ನು ಮಾಡ್ತಾ ಇದ್ದೀನಿ. ಕೃಷ್ಣ ಭಗವಾನ ಅರ್ಜುನಿಗೆ ಹೇಳಿರೋದು ಅದನ್ನೇ, ಯೋಗಿಯಾಗು ಅಂತೇಳಿ. ಚಿತ್ತವೃತ್ತಿ ನಿರೋಧ, ನಿನ್ನ ಚಿತ್ತವೃತ್ತಿಯನ್ನು ನೀನು ಶೂನ್ಯ ಮಾಡ್ಕೊ, ಯೋಗಿಯಾಗು ಅಂಥೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಇದೇ ಅಂತ ಹೇಳಿರೋದು ಭಗವದ್ಗೀತೆಯಲ್ಲಿ. ಆದರೆ ಈ ಪದಾನೇ ನನಗೆ ಗೊತ್ತಿಲ್ಲ ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು. ಧ್ಯಾನಕ್ಕೆ ಬಂದ ಮೇಲೇ ಇವಾಗ ತಾನೇ ನನಗೆ ಗೊತ್ತಾಗ್ತಾ ಇದೆ. ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ್ದು ಯೋಗಿ ಆಗು ಅಂಥೇಳಿ. ಚಿತ್ತವೃತ್ತಿ ಶೂನ್ಯ ಮಾಡ್ಕೊ, ನಿನ್ನನ್ನು ನೀನು ತಿಳ್ಕೊ, ಯೋಗಿ ಆಗು.
ನಾನು 2008ರಿಂದನೇ ಈ ಯೋಗ ಸಾಧನೆಯನ್ನು ನಾನು ಮಾಡ್ತಾಯಿದ್ದೀನಿ. ಚಿತ್ತವೃತ್ತಿ ನಾನು ಶೂನ್ಯ ಮಾಡ್ಕೊಳ್ತಾ ಇದ್ದೀನಿ. ಆದರೆ ನಾನು ಯಾವ ಭಗವದ್ಗೀತೆಯನ್ನು ಕೇಳಿ ಇದನ್ನು ಅಭ್ಯಾಸ ಮಾಡಿಲ್ಲ. ಆದರೆ ಎಷ್ಟೋ ವರ್ಷಗಳಿಂದ ಭಗವದ್ಗೀತೆಗಳನ್ನು ಓದ್ತಾ ಇರೋರು ಏನು ಸಾಧನೆ ಮಾಡ್ತಾ ಇದ್ದಾರೆ, ಅದರಲ್ಲಿ ಏನು ತಿಳ್ಕೊಳ್ತಾ ಇದ್ದಾರೆ, ಅದನ್ನು ಪದಗಳನ್ನು ಓದ್ತಾ ಇದ್ದಾರೆ ಅಷ್ಟೇ, ಮಾಡ್ತಾ ಇಲ್ಲ ಫ್ರೆಂಡ್ಸ್. ಆದರೆ ನನಗೆ ಭಗವದ್ಗೀತೆ ನನಗೆ ಗೊತ್ತೇ ಇಲ್ಲ. ಆದರೂ ಕೂಡ ನಾನು ನನ್ನ ಉಸಿರು ಎಂಬ ಗುರುವಿನ ಜೊತೆಗಿದ್ದು ನನ್ನ ಚಿತ್ತವೃತ್ತಿ ನಾನು ಶೂನ್ಯವನ್ನು ಮಾಡ್ಕೊಳ್ತಾ ಇದ್ದೀನಿ. ಆ ಶೂನ್ಯ ಸ್ಥಿತಿಯಲ್ಲೇ ನಾನು ಇಷ್ಟೆಲ್ಲ ತಿಳ್ಕೊಳ್ತಾ ಇರೋದು. ಪ್ರತಿದಿನವೂ ಕೂಡ ನಾನು ಹೇಳ್ತಾ ಇದ್ದೀನಿ, ಆ ಶೂನ್ಯ ಸ್ಥಿತಿಯಲ್ಲೇ ಇದ್ದು ನಾನು ತಿಳ್ಕೊಳ್ತಾ ಇದ್ದೀನಿ. ನಾನು ಓದಿ ಯಾವುದು ಕೂಡ ನಾನು ತಿಳ್ಕೊಳ್ತಾ ಇಲ್ಲ ಫ್ರೆಂಡ್ಸ್. ನಾನು ಇವಾಗ ಹೇಳ್ತಾ ಇರೋದು ನನ್ನ ಜೊತೆಗೆ ಇದ್ದು, ನನ್ನ ಗುರುವಿನ ಜೊತೆಗೆ ಇದ್ದು ಮನಸ್ಸನ್ನು ಶೂನ್ಯ ಮಾಡಿಕೊಂಡ ಶೂನ್ಯ ಸ್ಥಿತಿಯಲ್ಲಿ ಈ ಜೀವಾತ್ಮ ಸರ್ವಾತ್ಮದ ಜೊತೆಗೆ ಕೂಡಿ ಸರ್ವಾತ್ಮದಿಂದನೇ ನಾನು ಏನು ಹೇಳ್ತಾ ಇದ್ದೀನಿ, ಸರ್ವಾತ್ಮದಿಂದ ಬಂದಂತಹ ಮಾತುಗಳನ್ನೇ ಇವು ಎಲ್ಲ. ಅಲ್ಲಿಂದ ನಾನು ಕಲ್ತ್ಕೊಂಡು ಬರ್ತಾ ಇದ್ದೀನಿ. ಈ ಮಾರ್ಗವನ್ನು ನನಗೆ ತೋರಿಸ್ಕೊಟ್ಟವ್ರು ಯಾರು? ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದಾಗ ನನ್ನ ಉಸಿರಿನಲ್ಲಿನೂ ಕೂಡ ಒಂದೊಂದು ಉಸಿರಿನಲ್ಲಿನೂ ಕೂಡ ನಮ್ಮ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿದ್ದಾರೆ. ಅವರೇ ಮೂಲ ಸೃಷ್ಟಿಕರ್ತರಿಗೆ ಸೃಷ್ಟಿಕರ್ತರು. ಸರ್ವಾತ್ಮಕ್ಕೆ ಏನು ಸರ್ವಾತ್ಮ ಅಂತ ಹೇಳ್ತೀನಿ, ಆ ಸರ್ವಾತ್ಮನೇ ಆತ್ಮ, ಆ ಗುರೂಜಿ. ಮತ್ತೆ ನಾನು ಯಾರ ಮುಖಾಂತರ ನಾನು ಕಲ್ತ್ಕೊಳ್ತಾ ಇದ್ದೀನಿ? ಈ ಭೂಮಿ ಮೇಲೆ ಆ ಸರ್ವಾತ್ಮನೇ ಈ ಧರೆಗೆ ಇಳಿದು ಬಂದಿದ್ದಾರೆ. ಅವ್ರ ಮುಖಾಂತರನೇ ನಾನು ಇದನ್ನೆಲ್ಲ ಕಲ್ತ್ಕೊಳ್ತಾ ಇದ್ದೀನಿ. ನನ್ನ ಉಸಿರು ಎಂಬ ಗುರುವಿನ ಉಸಿರಾಟವನ್ನು ಗಮನಿಸ್ತಾ ಯಾರು ಇದನ್ನೇ ಹೇಳ್ಕೊಡ್ತಾ ಇದ್ದಾರೆ? ಯಾರು ಈ ಸತ್ಯವನ್ನು ನನಗೆ ತಿಳಿಸ್ಕೊಡ್ತಾ ಇದ್ದಾರೆ? ನನಗೆ ಯಾವುದು ಕೂಡ ಏನು ಕೂಡ ಒಂದು ಪ್ರಾಪಂಚಿಕದ ಜ್ಞಾನ ಇಲ್ಲ. ಜಾಸ್ತಿ ನಾನು ಏನು ಕೂಡ ಓದೋದು ಇಲ್ಲ. ನಾನು ಹೆಂಗೆ ಜ್ಞಾನವನ್ನು ನಾನು ಕಲ್ತ್ಕೋಬೇಕು, ಆತ್ಮಜ್ಞಾನ ಅನ್ನೋದು ನನಗೆ ಗೊತ್ತೇ ಇಲ್ಲ, ಹೇಗೆ ಕಲ್ತ್ಕೋಬೇಕು ಅಂಥೇಳಿ. ಈ ರೀತಿ ನಾನು ಸ್ಟಾರ್ಟಿಂಗ್ನಲ್ಲಿ ನನಗೆ ಇದೇ ಯೋಚನೆ ಆದಾಗ, ನೀನು ಏನೂ ಕಲ್ತ್ಕೊಂಡಿರೋದು, ನೀನು ಕಲ್ತ್ಕೋಬೇಕಾಗಿರೋದು ಏನೂ ಕೂಡ ಇಲ್ಲ, ನನ್ನ ಹತ್ರ ಒಂದು ಪೈಸೆ ಕೂಡ ಇಲ್ಲ ಅಂದಾಗ ನೀನು ಶ್ರೀಮಂತಳಾಗೋದು, ಇದರಲ್ಲಿ ಶ್ರೀಮಂತರವರೇ ಧ್ಯಾನ ಮಾಡಬೇಕು ಅಂತ ಏನೂ ಕೂಡ ಇಲ್ಲ. ಒಂದು ಪೈಸಾ ನಿನಗೆ ಬೇಡ, ಒಂದು ಅಕ್ಷರ ಜ್ಞಾನ ಕೂಡ ನಿನಗೆ ಇಲ್ವಲ್ಲ, ಅದನ್ನು ಕೂಡ ನಿನಗಿಲ್ಲ, ಅದನ್ನು ಕೂಡ ನಿನಗೆ ಬೇಡ. ನಿನ್ನ ಉಸಿರು ನಿನ್ನ ಜೊತೆಗಿದೆಯಲ್ವಾ, ನೀನು ಉಸಿರಾಟವನ್ನು ಗಮನಿಸ್ತಾ ಇರು, ನೀನು ಎಲ್ಲವನ್ನೂ ಕೂಡ ತಿಳ್ಕೊಳ್ತೀಯ. ಎಲ್ಲ ಜ್ಞಾನ ಕೂಡ ನಿನಗೆ ಬರುತ್ತೆ, ಒಂದೊಂದೇ ಜ್ಞಾನವನ್ನು, ಒಂದೊಂದೇ ಅಕ್ಷರಗಳನ್ನು ನನಗೆ ಬಿಡಿಸಿ ಇದನ್ನೇ ಹೀಗೆ ಹೇಳಬೇಕು, ಬೋಧನೆಯನ್ನು ಮಾಡುವಾಗ ಹೀಗೆ ಹೇಳಬೇಕು ಅಂತೇಳಿ ಒಂದೊಂದು ಅಕ್ಷರ ಆದರೂ ಕೂಡ ನನಗೆ ಯಾವ ರೀತಿ ಹೇಳಬೇಕು ಅನಿಸುತ್ತೋ ಆ ರೀತಿ ಹೇಳಿ ನಾನು ಇವಾಗ ಇಷ್ಟರ ಮಟ್ಟಿಗೆ ನಾನು ಮಾತಾಡ್ತಾ ಇದ್ದೀನಿ. ಇನ್ನೂ ನಾನು ಸರಿ ಮಾಡ್ಕೊಳ್ತಾನೆ ಇರ್ತೀನಿ. ನಾನು ಪರ್ಫೆಕ್ಟ್ ಆಗಿದ್ದೀನಿ ಅಂಥೇಳಿ ನಾನು ಹೇಳ್ತಾ ಇಲ್ಲ, ಇನ್ನೂ ಎಷ್ಟೋ ಸರಿ ಮಾಡ್ಕೊಳ್ಳೋದಿದೆ ನಾನು ಮಾತುಗಳಲ್ಲಿ. ನನಗೆ ಅಕ್ಷರ ಜ್ಞಾನ ಇಲ್ಲ, ನಾನು ತುಂಬ
ಬಡತನದಲ್ಲಿ ಇದ್ದೀನಿ ಈ ರೀತಿ ಅಂದ್ಕೊಂಡು ನಾವು ಕೂತ್ಕೊಂಡ್ರೆ ನಾನು ಏನೂ ಕೂಡ ಕಲಿತಾ ಇರಲಿಲ್ಲ, ನನಗೆ ಜ್ಞಾನನೇ ಬರ್ತಾ ಇರಲಿಲ್ಲ. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ ನಮಗೆ ಯಾವುದು ಕೂಡ ಭೇದ ಭಾವ ಏನೂ ಕೂಡ ಇರೋದಿಲ್ಲ. ಉಸಿರು ಎಲ್ರಿಗೂ ಕೂಡ ನಮಗೆ ಆತ್ಮಜ್ಞಾನವನ್ನು ತಿಳಿಸ್ಕೊಡ್ತಾ ಇರತ್ತೆ ಫ್ರೆಂಡ್ಸ್. ನಾವು ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀನಿ, ಆ ಕೆಲಸವನ್ನು ನಾನು ಮಾಡಲೇಬೇಕು, ಅಥವಾ ನನಗೆ ಯಾರೋ ಎಷ್ಟೋ ಮೋಸ ಮಾಡ್ತಾ ಇದ್ದಾರೆ, ಏನು ಮಾಡಬೇಕು, ಈ ಧ್ಯಾನ ಕೂತ್ಕೊಂಡ್ರೆ ಅದೇ ಯೋಚನೆ ನನಗೆ ಬರ್ತಾ ಇದೆ ಅಂಥೇಳಿ, ಅದು ಏನೇ ಆಗಿರಲಿ, ಯಾರೇ ಎಂಥದ್ದೇ ಒಂದು ದೊಡ್ಡ ಮೋಸ ಮಾಡಿರಲಿ, ನಮಗೆ ಮೋಸ ಮಾಡ್ತಾ ಇರಲಿ, ನಾವು ಚಿತ್ತ ವೃತ್ತಿಯನ್ನು ನಾವು ಶೂನ್ಯ ಮಾಡಿಕೊಂಡಾಗ, ಆ ಸಾಧನೆಯಲ್ಲಿ ನಾವು ಇದ್ದಾಗ ಅದರಿಂದ ಹೇಗೆ ಹೊರಗಡೆ ಬರಬೇಕು ಅಂತ ನಾವು ತಿಳ್ಕೊಳ್ತೀವಿ. ಎಲ್ಲದಕ್ಕೂ, ಎಲ್ಲ ಪ್ರಶ್ನೆಗೂ ಕೂಡ ನಮ್ಮಲ್ಲಿ ಆನ್ಸರ್ ಇದೆ, ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ. ಮತ್ತೆ ಯಾಕೆ ನಾವು ದುಃಖ ಪಡಬೇಕು? ಸಾಧನೆ ಹೆಚ್ಚು ಯಾಕೆ ಮಾಡಬಾರ್ದು? ನಾವು ಎಲ್ಲ ಪ್ರಶ್ನೆಗೂ ಕೂಡ ಆನ್ಸರ್ ಇದೆ, ಎಲ್ಲ ದುಃಖಕ್ಕೂ ಕೂಡ ಪರಿಹಾರ ಅಲ್ಲಿದೆ, ಸಮಸ್ಯೆಗೆ ಪರಿಹಾರ ಇದೆ ಅಂದರೆ ಇದನ್ನೇ ನಾವು ಸಾಧನೆ ಮಾಡಬೇಕು. ತಿಳ್ಕೊಳ್ಳೋವರೆಗೂ ಕೂಡ ಬಿಡಬಾರ್ದು. ನಾವು ಹೇಳ್ತೀವಿ, ನಾವು 5 ಗಂಟೆ 6 ಗಂಟೆ 10 ಗಂಟೆ ನಾವು ಧ್ಯಾನ ಮಾಡ್ತಾ ಇದ್ದೀವಿ, ನಾವು ಧ್ಯಾನಕ್ಕೆ ಕೂತ್ಕೊಂಡಿದ್ದೀವಿ ಸರಿ, ಆದರೆ ನಮ್ಮ ಯೋಚನೆಗಳು ಏನು ಮಾಡ್ತಾ ಇದ್ದೀವಿ? ನಮ್ಗೆ ಎಷ್ಟೋ ಜನ ನನಗೆ ಮೋಸ ಮಾಡ್ತಾ ಇದ್ದಾರೆ, ನನ್ನ ಬಿಸ್ನೆಸ್ನಲ್ಲಿ ನಾನು ಮೋಸ ಹೋಗ್ತಾ ಇದ್ದೀನಿ, ಮತ್ತೆ ನಾವು ಏನು ಮಾಡ್ತಾ ಇದ್ದೀವಿ? ಧ್ಯಾನಕ್ಕೆ ಕೂತ್ಕೊಂಡು ಅದಕ್ಕೆ ಇನ್ನೂ ಸ್ಟ್ರಾಂಗ್ ಮಾಡ್ತಾ ಇದ್ದೀವಿ, ಇನ್ನೂ ನಮಗೆ ಸಮಸ್ಯೆ, ಮೋಸ ಮಾಡೋರೇ ಸಿಗೋದು. ಆ ರೀತಿ ನಾವು ಯೋಚನೆಗಳನ್ನು ನಾವು ಇಟ್ಕೊಂಡು ನಾವು ಕೂತ್ಕೊಂಡ್ರೆ ನಮ್ಮ ಸಮಸ್ಯೆಯಲ್ಲಿ ಪರಿಹಾರ ಆಗೋದಿಲ್ಲ ಫ್ರೆಂಡ್ಸ್. ನಾನು ಎಷ್ಟೋ ಸಾಧನೆಯನ್ನು ಮಾಡ್ತಾ ಇದ್ದೀನಿ ಅಂದರೆ, ನಾವು ಸಾಧನೆ ಮಾಡೋದು ಯೋಚನೆಗಳನ್ನು ಕಣ್ಮುಚ್ಚಿ ಕೂತ್ಕೊಂಡು ಯೋಚನೆಗಳನ್ನು ಮಾಡೋದು ಸಾಧನೆ ಅಲ್ಲ. ನಾವು ಸಾಧನೆಯನ್ನು ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದು ಸಾಧನೆಯನ್ನು ಮಾಡಿ ನಾನು ಎಷ್ಟೊತ್ತು ಶೂನ್ಯ ಸ್ಥಿತಿಗೆ ತಲುಪಿದ್ದೀನಿ. ಎಷ್ಟೊತ್ತು ನಾನು ಶೂನ್ಯ ಸ್ಥಿತಿಯಲ್ಲಿದ್ದೆ. ಆ ಶೂನ್ಯ ಸ್ಥಿತಿ ಎಲ್ಲಿದ್ದಾಗಲೇ ನಾವು ಇಲ್ಲಿ ಪರಿವರ್ತನೆ ಆಗ್ತೀವಿ. ನಮಗೇನು ಮೋಸ ಆಗ್ತಾ ಇದೆಯೋ, ಯಾರಿಂದ ನಮಗೆ ದುಃಖ ಆಗ್ತಾ ಇದೆಯೋ ಅವರಿಂದ ನಾವು ಹೊರಗಡೆ ಬರ್ತೀವಿ, ಅವರಿಂದ ನಾವು ಮುಕ್ತಿಯನ್ನು ಪಡಿತೀವಿ. ಧ್ಯಾನ ಮಾಡ್ತಾ ಇದ್ದೀವಿ, ಧ್ಯಾನ ಸಾಧನೆ ಮಾಡ್ತಾ ಇದ್ದೀವಿ, ಆದರೆ ನಮ್ಮ ಚಿತ್ತವೃತ್ತಿಯನ್ನು ಶೂನ್ಯ ಮಾಡ್ಕೊಳ್ತಾ ಇಲ್ಲ. ಯಾಕೆ ನಮ್ಮ ಮನಸ್ಸನ್ನು ಶೂನ್ಯ ಮಾಡ್ಕೊಳ್ತಾ ಇಲ್ಲ ಅಂದರೆ, ಆ ಯೋಚನೆಯನ್ನು ಇಟ್ಕೊಂಡು ನಾವು ಕೂತ್ಕೊಳ್ತಾ ಇದ್ದೀವಿ. ನನಗೆ ಮೋಸ ಮಾಡ್ತಾ ಇದ್ದಾರೆ, ನನಗೆ ದುಃಖ ಕೊಡ್ತಾ ಇದ್ದಾರೆ, ನಾನು ಏನೇ ಮಾಡಿದರೂ ಕೂಡ ಲಾಸಲ್ಲಿದ್ದೀನಿ, ಆದರೆ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ನಮಗೆ ಹೀಗೆ ಆಗತ್ತೆ. ಯಾಕೆಂದರೆ ನಮಗದು ದುಃಖ ಇದೆ, ಯಾರೋ ಒಬ್ರು ಮೋಸ ಮಾಡಿದ್ದಾರೆ. ಆದರೂ ಕೂಡ ನಾವು ಹೆಚ್ಚು ಹೆಚ್ಚು ಧ್ಯಾನದ ಒಂದು ಅಭ್ಯಾಸ ಮಾಡ್ತಾ ಮಾಡ್ತಾ ಅಲ್ಲಿ ನಾವು ನಿರಾಸೆ ಆಗಬಾರ್ದು. ಆ ಶೂನ್ಯ ಸ್ಥಿತಿಯಲ್ಲಿ ಪಡ್ಕೊಳ್ತೀವಿ. ನಾವು ಯಾವಾಗ ನಿರಾಸೆ ಆಗ್ತೀವೋ ಅಲ್ಲಿ ಪರೀಕ್ಷೆಗಳು ನಡೀತಾ ಇರತ್ತೆ. ಇವಾಗ ನಮಗೆ ಮೋಸ ಮಾಡ್ತಾ ಇರೋರು ಇನ್ನೂ ಜಾಸ್ತಿ ನಮಗೆ ಮೋಸ ಮಾಡ್ತಾ ಇರ್ತಾರೆ. ಧ್ಯಾನಕ್ಕೆ ಬಂದ ಮೇಲೆ ಧ್ಯಾನಕ್ಕೆ ಕೂತ್ಕೋಬೇಕು, ಧ್ಯಾನದಿಂದ ಈ ಸಮಸ್ಯೆ ಪರಿಹಾರ ಆಗತ್ತೆ ಅಂತ ನಾವು ಏನು ಅಂದ್ಕೊಂಡು ಕೂತ್ಕೊಳ್ತೀವೋ
ಆವಾಗ ಮೋಸ ಮಾಡೋರು ಇನ್ನೂ ಜಾಸ್ತಿ ಜನನೇ ನಮಗೆ ಸಿಗೋದು. ನಮ್ಮ ಮನಸ್ಸಿನ ಸ್ಥಿತಿ ಸ್ವಲ್ಪ ಕೂಡ ಕದಲಬಾರ್ದು. ಇವಾಗ ನಾನು ಈ ಸಾಧನೆಯನ್ನು ಮಾಡ್ಕೋಬೇಕು ಅಂತೇಳಿ ನಾನು ಕೂತ್ಕೊಂಡಿದ್ದೀನಿ. ನಾನು ಮಾಡೇ ಮಾಡ್ತೀನಿ. ಇದರಲ್ಲಿ ಜಯವಾದ್ರೂ ಸರಿ, ಅಪಜಯವಾದ್ರೂ ಕೂಡ ಸರಿ, ನಾನು ಮುಂದಿಟ್ಟ ಹೆಜ್ಜೆ ನಾನು ಹಿಂದಕ್ಕೆ ತೆಗೆಯೋದಿಲ್ಲ. ನಾನು ಮಾಡೇ ಮಾಡ್ತೀನಿ ಅಂತೇಳಿ ಹಠದಿಂದ ನಾವು ಮಾಡೋದ್ರಿಂದ ಮನಸ್ಸನ್ನು ಶೂನ್ಯ ಮಾಡ್ಕೊಳ್ಳೋದ್ರಿಂದ ಯಾಕೆ ಅದರಿಂದ ನಾವು ಯಾಕೆ ಹೊರಗಡೆ ಬರೋದಿಲ್ಲ? ಬಂದೇ ಬರ್ತೀವಿ ಫ್ರೆಂಡ್ಸ್. ಅದರಿಂದ ನಾವು ಮುಕ್ತಿಯನ್ನು ಪಡಿತೀವಿ. ಪ್ರತಿಯೊಂದು ಪ್ರಶ್ನೆಗೂ ಕೂಡ ಆನ್ಸರ್ ಇದೆ ನಮ್ಮ ಒಳಗಡೆ. ಪ್ರತಿಯೊಂದು ಸಮಸ್ಯೆಗೂ ಸಮಾಧಾನ ಇದೆ. ನಾವು ತಿಳ್ಕೋಬೇಕು ಅಷ್ಟೇ. ಸಹನೆಯಿಂದ ನಾವು ಸಾಧನೆಯನ್ನು ಮಾಡಬೇಕು. ಸಹನೆ ಕೂಡ ನಮ್ಮಲ್ಲಿರಬೇಕು. ನಮ್ಮ ಮನಸ್ಸು ಒಂದು ಕ್ಷಣ ಕೂಡ ನಾವು ಕದಲಬಾರ್ದು. ನಾವು ತೀರ್ಮಾನ ತಗೊಂಡಿದ್ದೀವಿ, ನಾನು ಮಾಡೇ ಮಾಡಬೇಕು ಈ ಧ್ಯಾನವನ್ನು. ಈ ಧ್ಯಾನದಿಂದನೇ ನನ್ನ ಸಮಸ್ಯೆ ನಾನು ಪರಿಹಾರ ಮಾಡ್ಕೋಬೇಕು ಅಂತೇಳಿ ನಾವು ಒಂದು ಸತಿ ಅಂದ್ಕೊಂಡ್ರೆ ಅದು ನಮಗೆ ಬರ್ತಾ ಇದೆ ಅಂದರೆ ಅದರಿಂದ ನಾವು ಹೊರಗಡೆ ಬಂದೇ ಬರ್ತೀವಿ. ಆದರೆ ನಾನು ಆ ರೀತಿ ಅಂದ್ಕೊಂಡು ಯಾವತ್ತೂ ಕೂಡ ನಾನು ಕೂತ್ಕೊಂಡಿಲ್ಲ. ಆದರೂ ಕೂಡ ನಾನು ಅಂದ್ಕೊಂಡು ಕೂತ್ಕೊಳ್ಳದೆ ಇದ್ರೂ ಕೂಡ ನನ್ನ ಸಮಸ್ಯೆ ಪರಿಹಾರ ಆಗಿದೆ. ನಾನು ದುಃಖದಿಂದ ನಾನು ಹೊರಗಡೆ ಬಂದಿದ್ದೀನಿ. ನಾನು ಕಾಯಿಲೆಯಿಂದ ನಾನು ಮುಕ್ತಿಯನ್ನು ಪಡ್ಕೊಂಡಿದ್ದೀನಿ. ಆದರೆ ನಾನು ಯಾವತ್ತೂ ಕೂಡ ಅಂದ್ಕೊಂಡು ಕೂತ್ಕೊಳ್ಳಿಲ್ಲ. ನನಗೆ ದುಃಖ ಇದೆ, ನನಗೆ ಕಷ್ಟ ಇದೆ, ನನಗೆ ನಷ್ಟ ಆಗಿದೆ, ಎಲ್ಲ ಏನು ಕೆಲಸ ಮಾಡಿದ್ರೂ ಇರೋದೆಲ್ಲ ಕೂಡ ಬಂಡವಾಳ ಏನೆಲ್ಲ ಒಂದು ಕೆಲಸಕ್ಕೆ ಹಾಕ್ತಾ ಇದ್ದೀವೋ ಅದು ಎಲ್ಲ ಕೂಡ ಲಾಸ್ ಆಗ್ತಾ ಇದೆ. ಅಂಥ ಒಂದು ಪರಿಸ್ಥಿತಿಯಲ್ಲೇ ನಾನು ಕೂಡ ಧ್ಯಾನಕ್ಕೆ ಬಂದಿರೋದು. ಆದರೆ ನನಗೆ ಆ ಸಮಸ್ಯೆ ಬಂದಿದೆ, ಆ ಸಮಸ್ಯೆ ಈ ಧ್ಯಾನದಿಂದ ಪರಿಹಾರ ಆಗತ್ತೆ ಅಂತೇಳಿ ನನಗೆ ಗೊತ್ತಿಲ್ಲ. ನಾನು ಧ್ಯಾನಕ್ಕೋಸ್ಕರನೇ ನಾನು ಧ್ಯಾನಕ್ಕೆ ಕೂತ್ಕೊಳ್ತಾ ಇದ್ದೆ. ಈ ಧ್ಯಾನದಿಂದ ನನ್ನ ಮನಸ್ಸು ಶೂನ್ಯ ಆಗುತ್ತಂತನೂ ಕೂಡ ನನಗೆ ಗೊತ್ತಿಲ್ಲ. ನನ್ನ ಸಮಸ್ಯೆ ಪರಿಹಾರ ಆಗುತ್ತಂತನೂ ಕೂಡ ನನಗೆ ಗೊತ್ತಿಲ್ಲ. ನೋಡಿ, ಯಾವುದೇ ಒಂದು ಸ್ವಾರ್ಥ ಇಲ್ಲದೇನೆ ನಿಸ್ವಾರ್ಥದಿಂದ ಏನೂ ಬೇಡಿಕೆಗಳ ಇಲ್ಲದೇನೆ ನಾವು ಧ್ಯಾನ ಮಾಡೋದ್ರಿಂದ ಎಷ್ಟೊಂದು ಲಾಭ ಇದೆ. ಅದು ಕೂಡ ನಾನು ಹೆಂಗೆ ಮಾಡ್ತಾ ಇದ್ದೀನಿ ಅಂದರೆ ಗಂಟೆ ಕಾಲ ಏನು ಬೇಡಿಕೆಗಳನ್ನು ಇಟ್ಕೊಂಡು ನಾನು ಧ್ಯಾನ ಒಂದು ದಿನಾನೂ ಕೂಡ ಮಾಡಲಿಲ್ಲ. ನಾನು ಧ್ಯಾನಕ್ಕೋಸ್ಕರನೇ ಧ್ಯಾನಕ್ಕೆ ಕೂತ್ಕೊಳ್ತಾ ಇದ್ದೆ. ಯಾರು ಧ್ಯಾನಕ್ಕೋಸ್ಕರನೇ ಧ್ಯಾನಕ್ಕೆ ಕೂತ್ಕೊಳ್ತಾರೋ, ಎಂಥದ್ದೇ ಸಮಸ್ಯೆ ಆಗಿರಲಿ, ಎಂಥದ್ದೇ ಕಷ್ಟ ಆಗಿರಲಿ, ಎಂಥದ್ದೇ ನಷ್ಟದಲ್ಲಿ ಇರಲಿ, ನಷ್ಟದ ಪರಿಸ್ಥಿತಿಯಲ್ಲಿ ಇರಲಿ, ಅದರಿಂದ ಹೊರಗಡೆ ಬರ್ತಾರೆ. ಕೇವಲ 1 ನಿಮಿಷ.
ಯಾರು ಧ್ಯಾನಕ್ಕೋಸ್ಕರನೇ ಧ್ಯಾನಕ್ಕೆ ಕುತ್ಕೊಳ್ತಾರೋ, ಎಂಥದ್ದೇ ಸಮಸ್ಯೆ ಆಗಿರಲಿ, ಎಂಥದ್ದೇ ಕಷ್ಟ ಆಗಿರಲಿ, ಎಂಥದ್ದೇ ನಷ್ಟದಲ್ಲಿ ಇರಲಿ, ನಷ್ಟದ ಪರಿಸ್ಥಿತಿಯಲ್ಲಿ ಇರಲಿ, ಅದರಿಂದ ಹೊರಗಡೆ ಬರ್ತಾರೆ. ಕೇವಲ 1 ನಿಮಿಷ ಸಹಜವಾಗಿ ನಡೀತಾ ಇರುವ ಉಸಿರಾಟವನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಹತ್ತು ಸೆಕೆಂಡು ನಾವು ಧ್ಯಾನದ ಸ್ಥಿತಿಯಿಂದ ನಾವು ಸಹಜ ಸ್ಥಿತಿಗೆ ಬರೋಣ. ಓಕೆ ಮಾಸ್ಟರ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಪ್ರಕೃತಿ ಮಾತೆಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಮಾತಾ ಸ್ವರ್ಣಮಾಲಾ ಪತ್ರಿಜಿಯವರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಇಲ್ಲಿ ಬಂದಂತಹ ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರೂ ಈ ಬೆಳಗಿನ ಧ್ಯಾನಕ್ಕೆ ಬಂದು ತುಂಬಾ ಅದ್ಭುತವಾದಂತಹ ಎನರ್ಜೀಸ್ನ ಶೇರ್ ಮಾಡಿದ್ದೀರಾ ಮಾಸ್ಟರ್ಸ್. ಕೆಲವರಿಗೆ ಡೌಟ್ಸ್ ಇನ್ನ ಇದೆ. ಕೆಲವರಿಗೆ ಅಕಸ್ಮಾತ್ ಧ್ಯಾನದಿಂದ ಆಗದೆ ಇದ್ರೆ ಹೀಗೆ ಧ್ಯಾನವನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಎಷ್ಟು ಹೊತ್ತು ಆಗತ್ತಾ ಅಷ್ಟೊತ್ತು ಕೂತ್ಕೊಳ್ಳಿ. ನಿನ್ನೆ ಕೇಳ್ತಾ ಇದ್ರು ಕೈ ಬಿಡ್ಸಕ್ ಆಗೋದಿಲ್ಲ, ಕಣ್ ತೆಗಿಯಕ್ ಆಗೋದಿಲ್ಲ ಅಂತ. ಮೇಡಮ್ ಅವರು ತುಂಬಾ ಅದ್ಭುತವಾದಂತಹ ಒಂದು ಸಂಕಲ್ಪವನ್ನ ಹಾಕೊಂಡಿದ್ದಾರೆ. 108 ದಿನ ಮೌನ ಮತ್ತೆ ಉಪವಾಸ ಅಂದ್ರೆ ತಮಾಷೆ ಅಲ್ಲ ಅದು. ಸೊ ನಮ್ಗೆ ಒಂದಿನಕ್ಕೆ ಸುಸ್ತಾಗತ್ತೆ. ಅಂಥವ್ರ ಜೊತೆ ಕುತ್ಕೊಂಡು ನಾವು ಧ್ಯಾನವನ್ನ ಮಾಡುವಾಗ ಅವ್ರ ಎನರ್ಜೀಸ್ 100% ಎಲ್ಲರಿಗೂ ಶೇರ್ ಆಗ್ತಾ ಇರತ್ತೆ. ಸೊ ಹಾಗಾಗಿ ನಮ್ಗೆ ಕೈ ಬಿಡ್ಸಕ್ ಆಗಲ್ಲ, ಕಣ್ಣ ತೆಗಿಯಕ್ ಆಗೋದಿಲ್ಲ. ಆಮೇಲೆ ನಮ್ಮಲ್ಲಿ ಕ್ಲೆನ್ಸಿಂಗ್ ಪಾರ್ಟ್ ನಡೀತಾ ಇರತ್ತೆ. ಏನೇ ಇದ್ರೂ ಅದೆಲ್ಲ ಹೊರಗೆ ಹೋಗ್ತಾ ಇರತ್ತೆ ನಮ್ಮಿಂದ. ಸೊ ಹಾಗಾಗಿ ಏನಾದ್ರೂ ನೋವುಗಳು ಬಂದ್ರೂ ಯಾರು ಏನು ಹೆದರ್ಕೊಳ್ಳೋ ಅಷ್ಟಿಲ್ಲ. ಎಲ್ಲ ನಮ್ಮಿಂದ ಅದು ಹೊರಗಡೆ ಹೋಗ್ತಾ ಇದೆ. ಮೇಡಮ್ ಇದನ್ನೆಲ್ಲ ಕ್ಲಿಯರ್ ಆಗಿ ಅವರು ಧ್ಯಾನಗಳಲ್ಲಿ ಹೇಳ್ತಾ ಬಂದಿದ್ದಾರೆ. ಸೊ ನೀವ್ ಇದನ್ನ ಧ್ಯಾನದಲ್ಲಿ ಹೊರಟೋಗಿರ್ತೀರ, ಕೇಳಿಸ್ಕೊಂಡಿರಲ್ಲ. ಹಾಗಾಗಿ ನಿಮ್ಗೆ ಒಂದೊಂದ್ಸತಿ ಗೊತ್ತಾಗಿರೋದಿಲ್ಲ. ದಯವಿಟ್ಟು ಇನ್ನೊಮ್ಮೆ ಕೇಳಿ. PMC ನಲ್ಲಿ ಇರುತ್ತೆ. ನಾವು ಗ್ರೂಪ್ಸ್ ಅಲ್ಲಿ ಕೂಡ ಶೇರ್ ಮಾಡ್ತಾ ಇರ್ತೀವಿ ಅವತ್ತಿಂದ ಅವತ್ತಿನ. ದಯವಿಟ್ಟು ಕೇಳಿಸ್ಕೊಡಿ ಇನ್ನೊಮ್ಮೆ ಅಂತ ಹೇಳ್ತಾ ಎಲ್ಲರಿಗೂ ಈ ದಿನ ಶುಭವಾಗ್ಲಿ ಅಂತ ಕೋರ್ತಾ ಈ ದಿನ ಧ್ಯಾನವನ್ನ ಮುಗಿಸೋಣ ಮಾಸ್ಟರ್ಸ್. ಎಲ್ಲರಿಗೂ ಶುಭ ದಿನ. ನಮಸ್ಕಾರ. ನಾಳೆ ಬೆಳಗ್ಗೆ 5 ಗಂಟೆಗೆ ಎಲ್ಲ ಮೀಟ್ ಆಗೋಣ. ಧ್ಯಾನವನ್ನ ಮಾಡಿ ಹಾಗೆ ಧ್ಯಾನವನ್ನ ಮಾಡಿಸಿ ಈ ಲಿಂಕನ್ನ ಎಲ್ಲರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು ಮ್ಯಾಮ್. ಈ ಅವಕಾಶಕ್ಕಾಗಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.